இருக்கிற மகனை ஆண்டு பாவிகளானா God can do the impossible. So happy to be here, and I thank God for giving wonderful opportunity. ಕನ್ನಡದಲ್ಲಿ ನಾವು ಹುಟ್ಟುಬೆಳೆದಿದ್ದೆಲ್ಲ ಕರ್ನಾಟಕನೇ. ನಾನು ಮೈಸೂರಲ್ಲಿ ಹುಟ್ಟುಬೆಳೆದಿದ್ದೆ, ಆದರೆ ಕನ್ನಡದಲ್ಲಿ I don't know why I can't speak fluently. Fluent ಆಗಿ ಹೋಗೋಕ್ಕಾಗಲ್ಲ, ಆದರೆ ಕನ್ನಡದಲ್ಲಿ ಇಷ್ಟ ಆಗುತ್ತೆ ಟ್ರೈ ಮಾಡ್ತೀನಿ. ಕನ್ನಡ ನಾನು ಮೈಸೂರಿಂದ ಹುಟ್ಟುಬೆಳೆದಿದ್ದೆ, ನನ್ನ ತಂದೆ ಕೇರಳದಿಂದ, ಸೊ I can speak Malayalam, ಕನ್ನಡ. My mom is from Andhra. I can speak a bit of Telugu. My mentor, the one who is mentoring me, is from Tamil Nadu. So I think if you have heard of Pastor Joseph Balachandran, Pastor Zach Roberts' father, he's the one who is mentoring me. So some kind of Tamil also, I know little bit in Tamil. Konja poi, amen. I have to learn English, amen. How are you happy? Yes. First of all, I thank God for giving me wonderful opportunity. So honored. ತುಂಬಾ ಆಶೀರ್ವದಿಸಲ್ಪಟ್ಟಂತ ಈ ಅವಕಾಶ ಕೊಟ್ಟಿದ್ದೀರಿ. ವಂದನೆ ಸಲ್ಲಿಸ್ತೇನೆ. I thank Pastor Joel and his family. I've not met all of his family. ಇಡೀ ಕುಟುಂಬನ ಮೀಟ್ ಆಗಿಲ್ಲ, ಅದರ ಮೀಟಿಂಗ್ ನಂತರ ಒಂದು ವೇಳೆ ಮೀಟ್ ಆಗ್ಬೋದು. Thank you so much. We planned to come before. ಮುಂಚೆ ಬರ್ಲಿಕ್ಕೆ ಪ್ಲಾನ್ ಆಗಿತ್ತು, ಆದರೆ ದೇವ್ರ ಪ್ಲಾನ್ ಇದ್ದಾಗ ಪದ್ಧತಿ ದೇವರ ತಕ್ಕ ಸಮಯದಲ್ಲಿ ಕರ್ಕೊಂಡು ಬರ್ತಾರೆ. ತಕ್ಕ ಸಮಯದಲ್ಲಿ God will do it at the right time. Amen. That's two people. ಎರಡು ಜನರ ಕೈ ಕೊಟ್ಟು ಹೇಳಿ ತಕ್ಕ ಸಮಯದಲ್ಲಿ ಮಾಡ್ತಾರೆ. ತಕ್ಕ ಸಮಯದಲ್ಲಿ ಮಾಡ್ತಾರೆ. Everything what God has planned, He will do it at the right time. ತಕ್ಕ ಸಮಯದಲ್ಲಿ ಮಾಡ್ತಾನೆ. ಇವತ್ತು ಕೂಡ ನಾನು ನಂಬ್ತಿದ್ದೇನೆ, God has brought me here. ದೇವರು ನಾನು ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. God has given a small word, ಚಿಕ್ಕ ಪ್ರವಾದನೆ ಆಗಿರುವಂತ ಮಾತು ಶಬ್ದವನ್ನು ಕೂಡ ದೇವರು ಕೊಟ್ಟಿದ್ದಾನೆ. ನಾನು ನಂಬ್ತಿದ್ದೇನೆ ದೇವರು ಅದನ್ನು ನೆರವೇರಿಸ್ತಾನೆ. ಎಷ್ಟು ಜನ ತಯಾರಾಗಿದ್ದೀರಾ? ಎಷ್ಟು ಜನ ಸಿದ್ಧವಾಗಿದ್ದೀರಾ? My name is Aaron Vinod. I'm from Karnataka, Mysore. I'm 20 years old right now. ನನಗೆ 20 ವರ್ಷ. 20 ವಯಸ್ಸಿನಲ್ಲಿ any teens here? 19, 20, 21. Okay. There are a couple of teens here. So I'm among you. I'm just a teen. I'm just 20. This October 20 ಆಗಿತ್ತಷ್ಟೇ. ಇನ್ನು ಅಕ್ಟೋಬರ್ ಮುಗಿದು ಫ್ರೆಶ್. I'm just starting 20. 20 ವಯಸ್ಸಿನವನಾಗಿದ್ದೇನೆ. ಆದರೆ ಕೃಪೆಯಿಂದ ನಾನು ಸೇವೆ ಶುರು ಮಾಡಿದಾಗ, ನಾನು ಸೇವೆ ಅನ್ನೋಕ್ಕಿಂತ ದೇವರ ವಾಕ್ಯವನ್ನು ಹೇಳಲಿಕ್ಕೆ ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದಾಗ ನನಗೆ 13 ವಯಸ್ಸಿದೆ. I was 13 years old. I was just 13 ವಯಸ್ಸಿನ ಯಾರಾದ್ರೂ ಇದ್ದೀರಾ? 13 years old. Okay, wow. Can you stand up? Can you come forward? I think I was this age. ನೋಡ್ಲಿಕ್ಕೂ ಸ್ವಲ್ಪ ಹಿಂಗೆ ಇದ್ದೆ. ಇದೇ ವಯಸ್ಸು. I think 8th grade. What grade are you? Which class are you? 8th. Wow. ನಾನು 8ನೇ ಕ್ಲಾಸ್ ತನಕ ಓದಿದ್ದು. 8ನೇ ಕ್ಲಾಸ್ ಆದ್ಮೇಲೆ ಸೇವೆಗೆ ಇಳಿದಿದ್ದ. ಇವಾಗ 6 ವರ್ಷ ದೇವರು ನಂಬಿಗಸ್ತನಾಗಿ ನಡೆಸ್ಕೊಂಡು ಬರ್ತಿದ್ದಾನೆ. ಒಂದು ಮಾತಲ್ಲಿ ಹೇಳಿದ್ರೆ ದೇವರು ನಂಬಿಗಸ್ತನಾಗಿದ್ದಾರೆ. God is faithful. Thank you. So 13ನೇ ವಯಸ್ಸಲ್ಲಿ ಸೇವೆ ಶುರು ಮಾಡಿ ಇವಾಗ 20 ವಯಸ್ಸು. 6 ವರ್ಷದ ನಂಬಿಗಸ್ತನಾಗಿ ಕರ್ಕೊಂಡು ಬಂದಿದ್ದಾನೆ. ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಇದುವರೆಗೆ ನಡೆಸಿದವನು ಮುಂದೆಗೂ ನಡೆಸ್ತಾನೆ. ನಡೆಸ್ತಾನೆ. And all of a sudden we had a small plan of coming here evening and sharing the word of God. I just want to share a small word and we are going to pray. Touch your neighbors. ಕೈ ಕೊಟ್ಟಿದೆ. Are you ready? ವಾಕ್ಯದಿಂದ ವಿಮೋಚನ ಕಾಂಡ 34 ಅದರ 1ನೇ ವಾಕ್ಯದಿಂದ 5ನೇ ವಾಕ್ಯ. ಆಮೇಲೆ ಎಲ್ಲರೂ we just see the TV and we read it together. Are you ready, church? Okay, ಹೋಗೋಣ. And pastor will, brother will read it in the mic and we read it together. On the count of 3. 1, 2, 3. Yes. ಯೆಹೋವನು ಮೋಶೆಗೆ, ನೀನು ಮೊದಲಿನ ಕಲ್ಲಿನ ಹಲಿಗೆಗಳಂತೆ ಇನ್ನು 2 ಕಲ್ಲಿನ
ಹಲಿಗೆಗಳನ್ನು ಸಿದ್ಧಪಡಿಸಿಕೊ. ನೀನು ಹೊಡೆದು ಬಿಟ್ಟ ಆ ಮೊದಲನೆಯ ಹಲಿಗೆಗಳ ಮೇಲಿದ್ದ ವಾಕ್ಯಗಳನ್ನು ನಾನು ಈ ಹಲಿಗೆಗಳ ಮೇಲೆ ಬರೆಯುವೆನು. ಬೆಳಗ್ಗೆ ನೀನು ಸಿದ್ಧವಾಗಿದ್ದು ಸೀನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು. ಯಾರು ನಿನ್ನ ಜೊತೆಯಲ್ಲಿ ಮೇಲಕ್ಕೆ ಬರಕೂಡದು. ಈ ಬೆಟ್ಟದ ಪ್ರದೇಶದಲ್ಲಿ ಯಾರು ಎಲ್ಲಿಯೂ ಕಾಣಿಸಕೂಡದು. ಕುರಿ ದನಗಳು ಬೆಟ್ಟದ ಮುಂದೆ ಮೇಯಕೂಡದು ಎಂದು ಹೇಳಿದನು. ಆದ ಕಾರಣ ಮೋಶೆ ಮೊದಲಿದ್ದ ಹಲಿಗೆಗಳಂತೆ 2 ಕಲ್ಲಿನ ಹಲಿಗೆಗಳನ್ನು ಸಿದ್ಧಪಡಿಸಿಕೊಂಡು ಯೆಹೋವನು ಅಪ್ಪಣೆಯವರೆಗೆ ಬೆಳಗ್ಗೆ ಎದ್ದು ಆ 2 ಕಲ್ಲಿನ ಹಲಿಗೆಗಳನ್ನು ಕೈಯಲ್ಲಿ ತೆಗೆದುಕೊಂಡು ಸೀನಾಯಿ ಬೆಟ್ಟವನ್ನು ಹತ್ತಿದನು. ಆಗ ಯೆಹೋವನು ಮೇಘದಿಂದ ಆವರಿಸಲ್ಪಟ್ಟವನಾಗಿ ಇಳಿದು ಬಂದು ಅಲ್ಲಿ ಅವನ ಹತ್ತಿರ ನಿಂತು ಯೆಹೋವನೆಂಬ ನಾಮವನ್ನು ಪ್ರಕಟಿಸಿದನು. ಆಗ ಮೇಘದ ರೀತಿಯಲ್ಲಿ God came down. ಮೇಘದ ರೀತಿಯಲ್ಲಿ ಕರ್ತನು ಇಳಿದು ಬಂದನು. And God said, ಕರ್ತನು ಹೇಳಿದನು, I am God. I will show myself to you. ನಾನು ಕರ್ತನಾಗಿದ್ದೇನೆ, ನಾನು ನಿಮಗೆ ತೋರಿಸಿಕೊಡುತ್ತೇನೆ. I want to say this night, church, get ready. Adonai Fellowship, Adonai Church. It's time when God reveals Himself for the church in the name of Jesus. ಈ ರಾತ್ರಿಯಲ್ಲಿ ಕರ್ತನು ಆತನನ್ನು ತೋರಿಸಿಕೊಳ್ಳುವಂತ ಒಂದು ಸಮಯವಾಗಿದೆ. How many of you ready for today night? How many of you are ready to see? ಕರ್ತನನ್ನು ದರ್ಶಿಸಲು ನೀವು ಸಿದ್ಧರಾಗಿದ್ದೀರಾ? How many are ready to see the favor of God in your life? ಕರ್ತನ ಆ ಒಂದು ಕರುಣೆಯನ್ನು ನೋಡಲು ಎಷ್ಟು ಜನ ನೀವು ಸಿದ್ಧರಾಗಿದ್ದೀರಾ? Do not just close your Bibles, keep it aside. I'm not going to make you read any more verses. We are just going to go flow in the Spirit and we are going to pray. ಎಲ್ಲ ಸತ್ಯ ವಾಕ್ಯಗಳನ್ನು ನೀವು ಮುಚ್ಚಿ ಇಟ್ಟುಕೊಳ್ಳಿ. ನಾವು ಒಂದು ಕರ್ತನ ಒಂದು ಮಹಿಮೆಯನ್ನು ಹೊರಡಲಿದ್ದೇವೆ. I'm not going to make you read any more. ನಾವು ನಿಮ್ಮನ್ನು ವಾಕ್ಯವನ್ನು ನಾವು ಬೋಧಿಸಲು ನಾನು ಇನ್ನು ಮುಂದೆ ಇಡುವುದಿಲ್ಲ. These 5 verses are more than enough. ಈ ಒಂದು 5 ವಾಕ್ಯವು ನನಗೆ ಹೆಚ್ಚಾಗಿ ಸಾಕಾಗಿದೆ. That's the one word where the Lord says, Moses, take the rock and come back again. ಕರ್ತನು ಹೇಳಿದ ಒಂದೇ ವಾಕ್ಯ, ಮೋಶೆ ಆ ಒಂದು ಕಲ್ಲಿನನ್ನು ತೆಗೆದುಕೊಂಡು ನೀನು ಮತ್ತೆ ಬಾ ಅಂತ ಹೇಳಿದನು. Come back again. ಮತ್ತೊಮ್ಮೆ ಹಿಂತಿರುಗಿ ಬಾ ಅಂತ ಹೇಳಿದನು. Church, I want to say God is calling you back again. ಸಭೆಯ ನಿಮಗೆ ಹೇಳ್ತಾ ಇದ್ದೇನೆ, ಕರ್ತನು ನಿಮ್ಮನ್ನು ಮತ್ತೊಮ್ಮೆ ಕರೆಯುತ್ತಿದ್ದಾನೆ. Yes, when I was coming in the car, I was just praying, Lord, speak something for the church. And the Lord says, church, 2026 is a restoration season in the name of Jesus. ಕರ್ತನು ನಿಮಗೆ ಮತ್ತೊಮ್ಮೆ ಕಟ್ಟಿಸುವಂತ ಒಂದು ವರ್ಷವಾಗಿದೆ. ಪುನಃಸ್ಥಾಪನೆಗಳು ಉಂಟಾಗಲಿಕ್ಕೆ ಹೋಗ್ತಿದ್ದಾನೆ. ಆಮೇಲೆ ಮದುವೆಗಳಲ್ಲಿ ಪುನಃಸ್ಥಾಪನೆ, ಆಮೇಲೆ ಕೆಲಸದಲ್ಲಿ ಪುನಃಸ್ಥಾಪನೆ, ಸೇವೆಯಲ್ಲಿ ಪುನಃಸ್ಥಾಪನೆ, ಆಮೇಲೆ ವೈಯಕ್ತಿಕ ಜೀವನದಲ್ಲಿ ಪುನಃಸ್ಥಾಪನೆ. God will restore everything what the devil has broken in the name of Jesus. How many people believe God will restore? God will restore. God is for you. Who can stand against you? So the next 1 hour. ಬರೋದು 1 ಗಂಟೆ. Receive as it is. ನೀವು ಇರುವ ಹಾಗೆ ನೀವು ಅದನ್ನು ಪಡೆದುಕೊಳ್ಳಿರಿ. I think I don't need to say this. You are all receiving people. I can feel it in my heart. ನೀವೆಲ್ಲರೂ ಪಡೆದುಕೊಳ್ಳುವ ಜನರಾಗಿದ್ದು ಹೇಳುವ ಅವಶ್ಯಕತೆ ಇಲ್ಲ. You are all receiving people. ಇವೆಲ್ಲವೂ ನೀವು ಪಡೆಯುವಂತ ಜನರಾಗಿದ್ದೀರಾ. The next 1 hour is the word is speaking to you. You can say amen. ಬರುವಂತ 1 ಗಂಟೆ ನಿಮಗಾಗಿ ವಾಕ್ಯವನ್ನು ಮಾತಾಡುವಾಗ ನೀವು ಆಮೆನ್ ಅಂತ ಹೇಳಬಹುದು. If you feel the word is directly coming towards you, I can hear a hallelujah. ನೀವು ಒಂದು ವೇಳೆ ವಾಕ್ಯವು ನಿಮಗೆ ನೇರಾಗಿ ಬರುವುದನ್ನು ನೀವು ಅನುಭವಿಸುವುದಾದರೆ ನಾವು ಹಲ್ಲೆಲೂಯಾ ಅಂತ ನಾನು ಕೇಳುತ್ತೇನೆ. And if you feel I don't want to leave the word left and right, I just want to receive it completely in my life, you can clap your hands and receive it. ನೀವು ಮನಕ್ಕೆ ಹೇಳೋಕೆ ವಾಕ್ಯವನ್ನು ಬಿಡುವುದಿಲ್ಲ, ನಾನು ನೇರ ವಾಕ್ಯವನ್ನು ಸ್ವೀಕರಿಸಿಕೊಂಡು ನೋಡಿದರೆ ನೀವು ಕರಗಳನ್ನು ತಟ್ಟಿ ಹೇಳಬಹುದು. However you want. ನಿಮಗೆ ಹೇಗೆ ಬೇಕೋ ಹಾಗೆ. This word is yours. ಈ ಒಂದು ವಾಕ್ಯವು ನಿಮಗೆ. This time is yours. ಈ ಒಂದು ಸಮಯವು ನಿಮ್ಮದು. Are you ready, church? ನೀವು ಸಿದ್ಧರಾಗಿದ್ದೀರಾ ಸಭೆಯೇ? Are you ready, because we see how many of you read in 2 Kings it says ಕಿನ್ನರಿ ಬಾರಿಸೋನು ಬಾರಿಸಿದಾಗ ಪ್ರವಾದಿಸ್ತಾರೆ. So let us have a small habit of music running background. So I'm so happy. How many of you know about Moses? All know about Moses. ಮೋಶೆಯ ಬಗ್ಗೆ ಎಷ್ಟು ಜನರಿಗೆ ಗೊತ್ತಾಗಿದೆ? One of the greatest
prophets I can say. ಇರುವಂತದಲ್ಲಿ ಒಂದು ಉನ್ನತವಾದಂತ ಒಂದು ಪ್ರವಾದಿ ನಾವು ಹೇಳಬಹುದು. Bible says in Old Testament God said, for every prophet I have spoken word and vision, but for my Moses I have spoken face to face. ಹಳೆ ಒಡಂಬಡಿಕೆಯಲ್ಲಿ ವಾಕ್ಯವು ಹೇಳಿದೆ, ಎಲ್ಲ ಪ್ರವಾದಿಗಳಿಗೆ ನಾನು ನನ್ನ ಒಂದು ಯೋಚನೆಯನ್ನು ನನ್ನ ಗುರಿಗಳನ್ನು ಮಾತನಾಡಿ, ನಾನು ಮೋಶೆ ಸಂಗಡ ನಾನು ಮುಖವಾಗಿ ನಾನು ಮಾತನಾಡಿದ್ದೇನೆ. ಮುಖವಾಗಿ ಮಾತಾಡಿ, he has seen me directly. ಆತನು ನನ್ನನ್ನು ನೇರವಾಗಿ ನನ್ನನ್ನು ಕಂಡಿದ್ದಾನೆ ಅಂತ ಹೇಳ್ತಿದ್ದಾನೆ. One of the leader which God used to bring them out of the captivity and bring them out of the slavery. ಆತನು ಒಂದು ರಾಜನಾಗಿ ಒಂದು ಮನುಷ್ಯನಾಗಿ ಹೇಗೆ ಇದ್ದಂದ್ರೆ ಎಲ್ಲ ಗುಲಾಮತನದಿಂದ ಜನರನ್ನು ಹೊರತಂದಂತ ಒಂದು ಮನುಷ್ಯನಾಗಿದ್ದನು. Moses was a chosen leader. ಆತನು ಒಂದು ಆಯ್ಕೆ ಮಾಡಲ್ಪಟ್ಟಿರುವಂತ ಒಂದು ಯಜಮಾನನಾಗಿದ್ದನು. Moses was the beginning of Israel. ಆ ಇಸ್ರಾಯೇಲ್ ಒಂದು ಪ್ರಾರಂಭವಾಗಿ ಮೋಶೆಯಾಗಿ Moses was the one who selected 12 leaders. 12 ಯಜಮಾನಗಳನ್ನು ಮೋಶೆ ಆಯ್ಕೆ ಮಾಡಿಕೊಂಡವನಾಗಿದ್ದನು. Moses was the one who brought up Joshua too. ಆತನು ಯೋಶುವನು ಸಹ ಆತನು ಬೆಳೆಸಿದನು. I declare out of this place many Joshuas come out. ಈ ಒಂದು ಸ್ಥಳದಲ್ಲಿ ಅನೇಕ ಜೋಶುವಗಳು ಅವರು Moses was one of the greatest leaders in the Bible. ಅದನ್ನು ಸತ್ಯವಾಕ್ಯದಲ್ಲಿ ಮೋಶೆ ಒಂದು ದೊಡ್ಡ ಒಂದು ಯಜಮಾನನಾಗಿ ಇದ್ದನು. I want to start in this way. ಈ ಪ್ರಕಾರವಾಗಿ ನಾನು ಪ್ರಾರಂಭಿಸಲು ಬಯಸುತ್ತೇನೆ. But do you know when did God start to use Moses? ಕರ್ತನು ಯಾವಾಗ ಮೋಶೆಯನ್ನು ಉಪಯೋಗಿಸಲು ಪ್ರಾರಂಭಿಸಿದ ನಿಮಗೆ ಗೊತ್ತಿದೆಯಾ? What was his age? ಅದರ ವಯಸ್ಸು ಏನಿತ್ತು ಗೊತ್ತಾ? 40 ವರ್ಷ ಮರುಭೂಮಿಯಲ್ಲಿ ಕಾದ. ಆದ್ರೆ 40 ವರ್ಷ ಆಲ್ರೆಡಿ ಇತ್ತು ಅವನಿಗೆ. 40 ಎಷ್ಟು ವಯಸ್ಸಿತ್ತು? 80 ವಯಸ್ಸಲ್ಲಿ ಆಗಿತ್ತು. ಮೊದಲನೇ ಸತಿ ಅವನು ದೇವರನ್ನು ನೋಡಿ. ಎಷ್ಟು ವಯಸ್ಸು? ಎಷ್ಟನೇ ವರ್ಷ? 80ನೇ ವರ್ಷದಲ್ಲಿ ಆಗಿತ್ತು ಮೊದಲನೇ ಸತಿ ದೇವರನ್ನು ಎನ್ಕೌಂಟರ್ ಮಾಡಿ. 80 ವರ್ಷದಾಗಿತ್ತು. ಎಷ್ಟೋ ವರ್ಷಗಳ ಕಥೆ ಕೇಳಿದಂತ ದೇವರನ್ನು ಮೊದಲನೇ ಸತಿ ನೋಡಿ. 80ನೇ ವರ್ಷ ಮೊದಲನೇ ಸತಿ. ನಾನು ಯಾವಾಗಲೂ ದೇವರ ಹತ್ರ ಕೇಳ್ತೀನಿ, ದೇವರು ಯಾಕೆ 80 ಮನುಷ್ಯನು ಆಯ್ಸು ಮುಗಿಯುವಂತ ವರ್ಷ. 80 is already a closing period. ಯಾಕೆ ದೇವರು 80? ನನ್ನ ಹತ್ರ ಹೇಳಿದ ಮಾತು ಕೀರ್ತನೆ ಪುಸ್ತಕದಲ್ಲಿ ಮೋಸೆ ಬರ್ತೀರ, ಮನುಷ್ಯನ ಆಯುಸ್ ಎಷ್ಟು? 70 ಬೆಲೆ ಹೆಚ್ಚಿದ್ರೆ ಆಮೇಲೆ ದೇವ್ರು ನನಗೆ ಏನ್ ಹೇಳಿದ್ ಗೊತ್ತಾ? ಅವನೇ 80 ಅಂತ ಬರದ, ಅವನ ಕೈಯಲ್ಲೇ 80 ಅಂತ, ಅವನ ಕೈಯಲ್ಲೇ 80 ಅಂತ ಹೋಗಿದ್ದಾನೆ. ಅವನೇ 80. ನಾವೇನ್ ಮಾಡ್ತೀವಿ? 80 ತನಕ ಮನುಷ್ಯನು ಬದುಕಲಿಕ್ಕೆ ಸಾಧ್ಯ. ಆದ್ರೆ ಮೋಸೆ ಸೇವೆ ಯಾವಾಗ ಶುರುವಾಗಿದ್ದು? ಆಮೇಲೆ ಬರ್ದಿದಂತ ಮೋಸೆ ಸೇವೆನೇ 80 ಶುರುವಾಗಿದ್ದು. ನಾನು ಕೇಳಿಸೋವಾಗ ಅನೇಕ ಲಿಮಿಟ್ಗಳು ಕಾಲಿಗೆ ಇರ್ಬೋದು. 2025 ಮುಗಿಯಲಿಕ್ಕೆ ಇನ್ನು 15 ದಿನ ಏನು ನಡೆಯುತ್ತೆ. ಅದರ ಪ್ರವಾದನೆ ಹೇಳಿ ಇಷ್ಟಪಡ್ತೇನೆ. God needs few days to do something great in your life. ಮೋಸೆ ನೀನು 80 ಅಂತ ಹೇಳಿದಾಗ ಅದಕ್ಕೆ ನಿನ್ನ ಸೇವೆ ನಾನು 80 ಶುರು ಮಾಡ್ತೇನೆ. ನೀನ್ ಬರ್ತೀನಿ, ನಿನ್ನಿಂದನೇ ಹೊಡೆದಾಕ್ತೀನಿ. ನೀನ್ ಹಾಕಿದಂತ ಲಿಮಿಟ್ ನಿನ್ನಿಂದನೇ ಹೊಡೆದಾಕ್ತೀನಿ. ಆಮೇಲೆ ಅನೇಕ ಜನರು ಈ ಸಭೆ ನೋಡಿ ಹೇಳಿರ್ಬೋದು, ಇಷ್ಟೇ, ಇದಕ್ಕಿಂತ ಬೆಳೆಯಕ್ಕಾಗಲ್ಲ. ದಿಸ್ ಇಸ್ ದ ಮ್ಯಾಕ್ಸಿಮಮ್. ಈ ಏರಿಯಾದಲ್ಲಿ ಈ ಜಾಗದಲ್ಲಿ ಸಭೆಗಳು ದೊಡ್ಡದಾಗಿ ಇತಿಹಾಸನೇ ಇಲ್ಲ, ಚರಿತ್ರೆನೇ ಇಲ್ಲ. ಅದನ್ನ ಪ್ರವಾದನೆ ಹೇಳಿಕ್ಕೆ ಇಷ್ಟಪಡ್ತೇನೆ. ಜನರು ಹಾಕಿದಂತ ಲಿಮಿಟ್ಗಳನ್ನು ದೇವರು ಹೊಡೆದಾಕ್ತಾರೆ. ಜನರು ಹಾಕಿದಂತ ಲಿಮಿಟ್ಗಳನ್ನು ಹೊಡೆದಾಕ್ತಾರೆ. ಪ್ರವಾದನೆ ಹೇಳಿಕ್ಕೆ ಇಷ್ಟಪಡ್ತೇನೆ. Pastor Joel, what the generations could not do. ತಲೆಮಾರಿ ಜಾಗದಲ್ಲಿ ಮಾಡಕ್ಕಾಗದಿರೋ ಕೆಲಸೆಲ್ಲ ಇವತ್ತು ರಾತ್ರಿ ಸ್ವೀಕರಿಸಿದ್ದಾರೆ ಆಗಿರಲಿಲ್ಲ. 2024 ಕೆಲವು ಲಿಮಿಟ್ಗಳನ್ನು ಹೊರದಾಕಲಿಕ್ಕೆ ಹೋಗ್ತಿಲ್ಲ. 2026 you will break the limits. You will come out. God is going to break the limits. ಕರ್ತನು ಮಿತಿಗಳನ್ನು ಹೊರದಾಕುತ್ತಾನೆ. ಭಕ್ತರು ಕೈ ಕೊಟ್ಟು ಹೇಳಿ ಮಿತಿಗಳನ್ನು ಹೊರದಾಕ್ತಾರೆ. ಯಾಕೆ ಮಾಡಿ ಪಕ್ಕದಲ್ಲಿ ಕೈ ಕೊಟ್ಟಿ ಮುಂದಲ್ಲಿ ಕೈ ಕೊಟ್ಟಿದೆ ಅಂತ ಬೇರೆ ನನಗೆ ಪಕ್ಕದಲ್ಲಿರೋ ತುಂಬಾ ನೋಡ್ಲಿಕ್ಕೆ ಚೆನ್ನಾಗಿದೆ. ಇದೇ ಡೈಲಾಗ್ ನಾನು ಮುಂಬೈ ಹೇಳಿದಾಗ ಒಂದು ಚಿಕ್ಕ ಹುಡುಗ ಓಡ್ ಬಂದಂತ, ಯಾಕೆ ಪಾಸ್ಟರ್ ಸಭೆ ಸುಳ್ಳು ಹೇಳ್ತೀರಾ? ನಾನೇನ್ ಸುಳ್ಳು ಹೇಳಿದೆ? ನಿನಗೆ ಗೊತ್ತು ನನ್ನ ಪಕ್ಕದಲ್ಲಿ ಇರೋ ಚೆನ್ನಾಗಿದ್ದಾವೆ ಅಂದ್ರೆ ಕ್ರಿಸ್ತನಲ್ಲಿ ನಾವೆಲ್ಲರೂ ಸಂಪೂರ್ಣರಾಗಿದ್ದೇವೆ. ಈ ಮೀಟಿಂಗ್ ಮುಗಿಯೋ ತನಕ ಮೊದಲೇ ನನಗೆ ಎಲ್ಲರಿಗೂ ಪ್ರವಾದ ನೋಡಿಯಕ್ಕಾಗಲ್ಲ. ನಾನು ಮುಂದೆ ಎಲ್ಲರ ಹೆಸರು ಕರೀದೇ ಇರ್ಬೋದು. ಅದರ ನಿನ್ನ ಪಕ್ಕದಲ್ಲಿ ಇರೋ ಕೈ ಕೊಟ್ಟು ನೀನು ಹೇಳುವಾಗ ನೀನು ಹೇಳ್ತಿರೋದು ಮಾತಲ್ಲ, ಜೀವವಾಗಿ ಅಲ್ಲೇ ಮರಣವು ಜೀವವು ಯಾರ ನಾಲಿಗೆ ಇದೆ? ಯಾರ ನಾಲಿಗೆ ಇದೆ?
ಪರಿಮಿತಿಗೆ ಮೇಲೆ ದೇವರು ಕಾರ್ಯ ಮಾಡ್ತಾರೆ. ಪರಿಮಿತಿಗೆ ಮೇಲೆ. ಮೋಸೆ ನೀನು 80 ವಯಸ್ಸು ಆಯುಸ್ ಮುಗಿತಂದ್ರೆ ಅದರ ನಿನ್ನ ಸೇವೆನ ನಾನು ಯಾವಾಗ ಆರಂಭ ಮಾಡಿದೆ? 80ನೇ ವಯಸ್ಸಲ್ಲಿ ಸೇವೆ ಶುರು ಮಾಡಿದಂತ ಮೋಸೆ ಮೊದಲನೇ ಸತಿ ಫಸ್ಟ್ ಎನ್ಕೌಂಟರ್ ವಿತ್ ಗಾಡ್ ವಾಸ್ ಹಿಸ್ಟಾರಿಕ್. ಮೊದಲನೇ ಸತಿ ಕರ್ತನ ಸಂಗಡ ಅದರ ಭೇಟಿ ನೀಡಿದ್ದು ಅದು ಐತಿಹಾಸಿಕವಾಗಿತ್ತು. ಹೌ ವಾಸ್ ದಟ್ ಎನ್ಕೌಂಟರ್? ಆ ಒಂದು ಭೇಟಿ ಹೇಗೆ ಇತ್ತು? ದ ಬುಷ್ ಥಾರ್ನ್ ಬುಷ್, ಆಮೇಲೆ ಈ ಮುಳ್ಗಿಡ, ಆ ಒಂದು ಜಾಳಿ ಗಿಡ ಹೋಗಿ ಎಷ್ಟು ಜನ ಹೋಗಿದ್ದೀರಾ? ಅದು ಎಷ್ಟು ಜನ ಹೋಗಿದ್ದೀರಾ? ಮುಳ್ಗಿಡದ ಮೇಲೆ ಬೆಂಕಿ ಬಂತು. ಬೆಂಕಿ ಬೆಂಕಿ ಒಂದು ಸ್ಪೆಷಲ್ ಏನ್ ಗೊತ್ತಾ? ಬೆಂಕಿ ಉರಿತಾ ಇತ್ತು. ಅದರ ಮೇಲೆ ಫೈರ್ ಕುಡ್ ನಾಟ್ ಕನ್ಸ್ಯೂಮ್ ದ ಬುಷ್. ಆ ಬೆಂಕಿಯು ಆ ಒಂದು ಜಾಲಿ ಮರವನ್ನು ಕರಗಿಸಲು ಸಾಧ್ಯವಾಗಲಿಲ್ಲ. ಪ್ರಶ್ನೆ ಕೇಳಕ್ಕಾಗುತ್ತೆ. 2025 ನನ್ನ ವಿರೋಧವಾಗಿ ಶತ್ರು ಬೆಂಕಿ ಹಾಕಿದ. ಎಷ್ಟೋ ಸಮಸ್ಯೆಗಳು ನನ್ನ ವಿರೋಧವಾಗಿ ಮಾತಾಡಿ. ಬೆಂಕಿ ಇರಲಿಲ್ಲ, ಬೆಂಕಿ ಇತ್ತು. ಬೆಂಕಿ ಇತ್ತು, ಬೆಂಕಿ ಇತ್ತು. ಆದ್ರೆ ನೆಂಗೆ ಇನ್ನೂ ಸುಡದಂತೆ ನಿಂತಿದ್ಯಾ? ಅವ್ನು ಬೆಂಕಿ ಜಾಸ್ತಿ ಮಾಡ್ಬೇಕು. ಬೆಂಕಿ ಮೇಲೆ ನನಗೋಸ್ಕರ ಒಂದು ಕೃಪೆ ಇತ್ತು. ಬೆಂಕಿ ಉರಿತಾನೆ ಇತ್ತು, ಬೆಂಕಿ ಉರಿತಾನೆ ಇತ್ತು. ಆದ್ರೆ ಹೊಗೆ ಸುಡಲಿಲ್ಲ. ಬೆಂಕಿ ಉರಿತಾನೆ ಇತ್ತು, ಬೆಂಕಿ ಉರಿತಾನೆ ಇತ್ತು. ಆ ಅನಾರೋಗ್ಯ ಇತ್ತು, ಆಪತ್ತುಗಳಿತ್ತು, ವಿಪತ್ತುಗಳಿತ್ತು, ಎಲ್ಲ ಇತ್ತು, ಇರಲಿಲ್ಲ ಅಂತಲ್ಲ. ಆದ್ರೆ 2025 ಡಿಸೆಂಬರ್ 22 ತನಕ 21 ತನಕ ನಂಬಿಗಸ್ತನಾಗ. ಥ್ಯಾಂಕ್ ಯು
ಹೇಳ್ತಾ ಇದೆ, God has protected you. ಕರ್ತನು ನಿಮ್ಮನ್ನು ರಕ್ಷಿಸಿದ್ದಾನೆ. I just pray. ನಾನು ಪ್ರಾರ್ಥಿಸಿದಾಗ, When Hannah prayed, Samuel came. ಹನ್ನೊಂದು ಪ್ರಾರ್ಥಿಸಿದಾಗ ಸಮುವೇಲನು ಬಂದನು. He's a Samuel. ಸಮುವೇಲನಾಗಿದ್ದಾನೆ. ಸಮುವೇಲನಾಗಿದ್ದಾನೆ. What's his name? Samuel. His name is Samuel. Samuel of family is there. Samuel of family is there. They will try to finish you off because God protected you. ಸೈತಾನನನ್ನು ಮುಗಿಸಲು ಪ್ರಯತ್ನಿಸಿದರೆ ಕರ್ತನು ರಕ್ಷಿಸಿದ್ದಾನೆ. Death came against you because God protected you. ಮಾನವನಿಗೆ ವಿರುದ್ಧವಾಗಿ ಬಂದು ಕರ್ತನು ರಕ್ಷಿಸಿದ್ದಾನೆ. Fire was there, but God's protection was there in your life. ಬೆಂಕಿ ಇತ್ತು, ಆದರೆ ಕರ್ತನ ಒಂದು ರಕ್ಷಣೆ ಜೀವನದಲ್ಲಿತ್ತು. The Spirit of the Lord just says, ಕರ್ತನ ಆತ್ಮ ಹೇಳ್ತಾ ಇದೆ, I will bless you. ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. I saw 3 pillars. ಒಂದು ಮೂರು ಒಂದು ಬುನಾದಿಗಳನ್ನು ನೋಡಿದಾಗ, How many members in your family? ನಿಮ್ಮ ಮನೆಯಲ್ಲಿ ಎಷ್ಟು? 3 members. Amen. That's what I saw, 3 pillars. I want to pray for Brother Samuel. Amen. I want to ಹೇಳ್ತಿದ್ದಾರೆ. It is named Shilpa. SHILPA. ಶಿಲ್ಪಾ ಅಂತ ಹೇಳುವಂತ ಹೆಸರು. ಯಾರಾದ್ರೂ ಇಲ್ಲಿ ಸೇರಿದವರಾಗಿದ್ರೆ ಶಿಲ್ಪ ಅಂತ ಹೇಳುವಂತ ಹೆಸರು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ಶಿಲ್ಪ ಅಂತ ಹೇಳುವಂತ ಹೆಸರು ಯಾರಾದ್ರೂ ಇದ್ರೆ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನೀವು ಕೈ ಎತ್ಬೋದು. ಶಿಲ್ಪ ಅಂತ ಹೇಳುವಂತ ಹೆಸರು ಈ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿಗಾಗಿರ್ಬೋದು, ಸಭೆಗಾಗಿರ್ಬೋದು, ಸೇರಿದವರು ಯಾರಾದ್ರೂ ಇದ್ರೆ ಇವ್ರ ನಂತರ ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. Right now, can you all just stretch your hands towards Brother Samuel and can we pray? ನೀವುಗಳನ್ನು ಚಾಚಿ ನಾವು ಪ್ರಾರ್ಥಿಸೋಣ. But the devil is trying to break. ಶೈತಾನನು ನಿಮ್ಮನ್ನು ಮುರಿಯಲು ಪ್ರಯತ್ನಿಸುತ್ತಾನೆ. But the Lord says, ಅದೇ ಕರ್ತನು ಹೇಳುತ್ತಿದ್ದಾನೆ, I will protect you. ನಾನು ನಿನ್ನನ್ನು ರಕ್ಷಿಸುತ್ತೇನೆ. I will protect you. ನಿನ್ನನ್ನು ರಕ್ಷಿಸುತ್ತೇನೆ. I will build you up. ನಿನ್ನನ್ನು ಕಟ್ಟುತ್ತೇನೆ. I will bless you. ನಿನ್ನನ್ನು ಆಶೀರ್ವದಿಸುತ್ತೇನೆ. I will bless you. ನಿನ್ನನ್ನು ಆಶೀರ್ವದಿಸುತ್ತೇನೆ. I will bless you. ನಿನ್ನ ಆಶೀರ್ವದಿಸುತ್ತೇನೆ. I will be there for you. ನಿನಗಾಗಿ ನಾನು ಇರುತ್ತೇನೆ. I will be your God. ನಿನ್ನ ಕರ್ತನಾಗಿ ನಾನು ಇರುತ್ತೇನೆ. I will be your God. ನಿನ್ನ ಕರ್ತನಾಗಿ ನಾನು ಇರುತ್ತೇನೆ. I will be your Father. ನಿನ್ನ ತಂದೆಯಾಗಿ ನಾನು ಇರುತ್ತೇನೆ. I will protect you. ನಿನ್ನನ್ನು ರಕ್ಷಿಸುತ್ತೇನೆ. I will protect you. ನಿನ್ನನ್ನು ರಕ್ಷಿಸುತ್ತೇನೆ. The Spirit of the Lord says, ಕರ್ತನ ಆತ್ಮ ಹೇಳ್ತಾ ಇದೆ, it's a miracle what the Lord just gave into this house. ಇದು ಅದ್ಭುತವು ಕರ್ತನು ಈ ಕುಟುಂಬದಲ್ಲಿ ಕೊಟ್ಟಿದ್ದು. It's a gift what the Lord just blessed. ಇದೊಂದು ಕರ್ತನ ಒಂದು ಬಹುಮಾನವು ಕರ್ತನು ಕೊಟ್ಟಿದ್ದು. As Hannah prayed and Samuel came, you prayed and it's a miracle ನೀವು child. ಪ್ರಾರ್ಥಿಸಿ ನಿಮಗೆ ಅದ್ಭುತವಾಗಿ ಹುಟ್ಟಿರುವಂತ ಒಂದು ಮಗ ಆಗಿದ್ದಾನೆ. He is a change generation for Christ. Amen. ಈ ಒಂದು ಹೊಸ ಒಂದು he's a Joshua. He's a generation. Amen. New generation. Your family only you both are here today. Anybody else connected to your family? Everybody connected. Shilpa. Amen. Second name Joshua. Amen. Shilpa and Joshua. If there's 2 names, amen. If I'm telling this name Shilpa 100%, there is somebody connected to Shilpa. Otherwise, I won't say. So if this name is connected to you, you can raise your hands. I'll pray for you. You will be blessed. ಶಿಲ್ಪ ಅಂತ ಹೇಳಿದ ಹೆಸರು ನಿಮಗೆ ಯಾರಾದರೂ ಸಂಬಂಧಿಕರಾಗಿದ್ದರೆ ನೀವು ಕೈಗಳನ್ನು ಎತ್ತಿ ನಿಮಗೆ ಪ್ರಾರ್ಥಿಸುತ್ತೇನೆ, ಖಂಡಿತ ಇರುತ್ತದೆ. Otherwise, I'll go forward. For me, no worries. ಅಲ್ಲದಿದ್ದರೆ ನಾನು ಮುಂದಕ್ಕೆ ಸಾಗುತ್ತೇನೆ. The Spirit of the Lord just says, ಕರ್ತನ ಆತ್ಮ ಹೇಳ್ತಾ ಇದೆ, and I just pray for this family. ಈ ಒಂದು ಕುಟುಂಬಕ್ಕಾಗಿ ಪ್ರಾರ್ಥಿಸಿದಾಗ The Lord says, salvation door is opened in the name of Jesus. ನಿಮಗೆ ರಕ್ಷಣೆಯ ಒಂದು ಬಾಗಿಲು ನಿಮ್ಮ ಕುಟುಂಬಕ್ಕಾಗಿ ಕರ್ತನು ತೆರೆದಿದ್ದಾನೆ. Salvation door is opened for you. ಆ ಒಂದು ರಕ್ಷಣೆಯ ಒಂದು ಬಾಗಿಲು ಕರ್ತನು ನಿಮಗಾಗಿ ತೆರೆದಿದ್ದಾನೆ. The Lord says, I'm going to bless your house. ನಿಮ್ಮ ಒಂದು ಮನೆಯನ್ನು ನಾನು ಆಶೀರ್ವದಿಸುತ್ತೇನೆ. Bless your family. ನಿಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತೇನೆ. Can you just worship for 2 minutes? ಯೇಸುವೇ ಯೇಸುವೇ ನಿನಗೆ ಯಾರೂ ಇಲ್ಲ. ಯೇಸುವೇ ಯೇಸುವೇ ನಿನಗೆ ಯಾರೂ ಇಲ್ಲ. ಯೇಸುವೇ
Samuel. ನಾನು ಸಾಮುವೇಲ್ ಅಂತ ಹೇಳೋ ಹೆಸರನ್ನು ನೋಡಿದ್ದೇನೆ. And I saw this letter J. ಆ ಒಂದು ಜೆ ಅಂತ ಒಂದು ಅಕ್ಷರವನ್ನು ನೋಡಿದೆ. It said Jayanti. ಅದು ಜಯಂತಿ ಅಂತ And ಹೇಳಿತು. the Lord said in Jayanti is like there are celebrations coming. ಜಯಂತಿಯ ಜೀವನಗಳಲ್ಲಿ ಆಚರಣೆಗಳು ಬರುತ್ತಾ ಇದೆ. Celebrations coming in their house. ಅವರ ಮನೆಯಲ್ಲಿ ಆಚರಣೆ ಬರುತ್ತಾ ಇದೆ. How there was a wedding in Canaan. ಕಾರಣ ಆ ಊರಿನಲ್ಲಿ ಯಾವ ರೀತಿ ಮದುವೆ ಸಮಾರಂಭ ಇತ್ತು. The house was going in shame. ಆ ಒಂದು ಮನೆಯು ಒಂದು ಅವಮಾನದ ಮುಖಾಂತರ ಹೋಗುತ್ತಾ ಇತ್ತು. But Jesus entered there. ಆದರೆ ಕರ್ತನು ಪ್ರವೇಶ ನೀಡಿದನು. Jayanti, I will not leave your house to go in shame. ಮನೆಯಲ್ಲಿ ನಾನು ಮನೆಯ ಅವಮಾನ ಪಡೆದು ನಾನು ಬಿಡುವುದಿಲ್ಲ. I will lift you up. ನಾನು ನಿನ್ನ ಮೇಲೆ ಗೆಲ್ಲುತ್ತೇನೆ. 26 to 28 years. 26 ರಿಂದ 28 ವರ್ಷ ಕಾಲ. The journey is what she has begun. The journey is what you have begun. ನಿಮ್ಮ ಒಂದು ಪ್ರಯಾಣವನ್ನು ಪ್ರಾರಂಭಿಸಿದಿರೋ. Lord said God is watching over. ಕರ್ತನು ಅದನ್ನು ಕಣ್ಣಿಟ್ಟು ನೋಡುತ್ತಾ ಇದ್ದಾನೆ. ಯೇಸುವೇ ನನ್ನ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ನನ್ನ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ಆ ಒಂದು ಕೊನೆಯ ಮಗನನ್ನು ನಾನು ಆಶೀರ್ವದಿಸಲಿದ್ದೇನೆ. 2026 2026 before August ಈ ಆಗಸ್ಟ್ ಮುಂಚಿತವಾಗಿ celebrations in this house. ನಿಮ್ಮ ಮನೆಯಲ್ಲಿ ಆಗಸ್ಟ್ ಮುಂಚಿತವಾಗಿ Good news. ಆ ಒಂದು ಒಳ್ಳೆಯ ಒಂದು ಸಂದೇಶವು I want to bless Jayanti. ನಾನು ಜಯಂತಿಯನ್ನು ಆಶೀರ್ವದಿಸಲು ಬಯಸುತ್ತೇನೆ. My pastor pray for this name. This name again I said Shilpa and Joshua in the crowd. Shilpa and Joshua. Joshua is here. Joshua is here. elder brother is Joshua. Joshua. He's a Your son is also Joshua. I want to pray for him. And I pray for this Joshua. And also I see a Shilpa. Now, the Lord says, pray for this name, Vivek. Vivek. I want to pray for this name, Vivek. This is the name what God says to pray for you. Amen. Pray for this name, Vivek. God is touching Vivek. Amen. Right now, can you just stretch your hands and pray for this family? In the name of Jesus. Lord, I bless this house. ಕರ್ತನೇ ಈ ಒಂದು ಮನೆಯನ್ನು ಆಶೀರ್ವದಿಸುತ್ತೇನೆ. I bless this house. ಈ ಮನೆಯನ್ನು ಆಶೀರ್ವದಿಸುತ್ತೇನೆ. I declare celebrations. ನಾನು ಈ ಒಂದು ಮನೆಯಲ್ಲಿ ಒಂದು ಆಚರಣೆಗಳನ್ನು ನಾನು ಹೇಳುತ್ತೇನೆ. Miracles. ಅದ್ಭುತವು In the name of Jesus. ಕರ್ತನ ನಾಮದಲ್ಲಿ Do it in their life. ಈ ಅವರ ಜೀವನದಲ್ಲಿ ಮಾಡಿರಿ. Thank you for doing it. ಅದನ್ನು ನೀವು ಮಾಡುವುದಕ್ಕಾಗಿ ನಿಮಗೆ ವಂದನೆಗಳು. God bless. ಕರ್ತನ ಆಶೀರ್ವದಿಸಿ. When the Lord said Joshua and Shilpa are there in the church, but pray for a family called Vivek. Soon I'm going to bring them into the church. Vivek and the Sally ಹೇಳುವಂತ ಒಂದು ಕುಟುಂಬವನ್ನು ಬೇಗನೆ ಸಭೆ ಒಳಗಡೆ ಕರ್ಕೊಂಡು ಬರ್ತಾರೆ. ಈ ಹೆಸರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. Joshua's mother is alone. You come alone. Both come for our prayer. And God is ನಾನು ಒಂಟಿಯಾಗಿ ಬಿಟ್ಟಿಲ್ಲ ಅಂತ ಕರ್ತನು ಹೇಳ್ತಾ ಇದ್ದಾನೆ. ನಿಮಗಾಗಿ ನಾನಿದ್ದೇನೆ. ನಿಮಗಾಗಿ ನಾನಿದ್ದೇನೆ. ಆ ಯೋಶುವನನ್ನು ನಾನು ಆಶೀರ್ವದಿಸಲಿದ್ದೇನೆ. ನಾನು ಈತನನ್ನು ಸಹ ಆಶೀರ್ವದಿಸಲಿದ್ದೇನೆ. I see this name victory. Amen. Like, amen. Victory. Amen. What do you call victory in Tamil? Amen. Jaya. Amen. Ajay. The Spirit of the Lord just says Ajay. Ajay. He's Ajay. He's Ajay. Ajay. Ajay, God loves you. ಕರ್ತನನ್ನು ಪ್ರೀತಿಸುತ್ತಾನೆ. Eldest son is Joshua and Ajay. Amen. Bible says ಸತ್ಯವಾಗಿ ಹೇಳ್ತಾ ಇದೆ. in 2 Kings 4th chapter, a mother and 2 sons comes to meet prophet. 2 ರಾಜರುಗಳು 4ನೇ ಅಧ್ಯಾಯದಲ್ಲಿ ಹೇಳ್ತಿದೆ, ತಾಯಿಯು ಮತ್ತು ಅವರ 2 ಮಕ್ಕಳು 2 ಗಂಡು ಮಕ್ಕಳು ಪ್ರವಾದಿಯನ್ನು ನೋಡಲು ಬಂದಿದ್ದಾರೆ. Prophet says, ಆ ಪ್ರವಾದಿ ಹೇಳ್ತಿದ್ದಾನೆ, oil will overflow in your house. ಆ ಒಂದು ಎಣ್ಣೆಯು ನಿಮ್ಮ ಮನೆಯಲ್ಲಿ ತುಂಬಿ ಹರಿಯುತ್ತದೆ. Same way I want to say to you, ಅದೇ ರೀತಿಯಲ್ಲಿ ನಿಮ್ಮನ್ನು ಸಹ in ಬಯಸುತ್ತೇನೆ. your house too, ನಿಮ್ಮ ಮನೆಯಲ್ಲಿ ಸಹ oil will overflow in the name of Jesus. ಎಣ್ಣೆಯು ತುಂಬಿ ಹರಿಯುತ್ತದೆ. Oil will overflow. ಎಣ್ಣೆಯು ತುಂಬಿ ಹರಿಯುತ್ತದೆ. Everything what the devil brought, everything what the devil stole. ಯಾವುದೆಲ್ಲ ಶೈತಾನನು ಕದ್ದುಕೊಂಡನು, Today night I want to prophesy
ರಾತ್ರಿಯಲ್ಲಿ ಪ್ರವಾದಿಸಲು ಬಯಸುತ್ತೇವೆ. Fire may come against you, but God will protect you. ಬೆಂಕಿಯನ್ನು ವಿರೋಧವಾಗಿ ಬರಬಹುದು, ಆದರೆ ಕರ್ತನು ನಿಮ್ಮನ್ನು ರಕ್ಷಿಸುತ್ತಾನೆ. God will protect you. ಕರ್ತನು ನಿಮ್ಮನ್ನು ರಕ್ಷಿಸುತ್ತಾನೆ. God will lift you up. ಕರ್ತನು ನಿಮಗೆ ಮೇಲಕ್ಕೆ ಎತ್ತುತ್ತಾನೆ. The Spirit of the Lord says, ಕರ್ತನ ಆತ್ಮ ಹೇಳ್ತಾ ಇದೆ, last 21 to 24 years, ಕಳೆದ 21ರಿಂದ 24 ವರ್ಷ ಕಾಲ, 2005, 2005, 21 to 24 years, anything special in your house? Amen. What's Joshua's age right now? 26. Amen. When did your age? No, what's your age right now? 21. That's 21 years. 21. Amen. That's what the Lord says. That's 21 years. He's special. Amen. Amen. Ajay, the Lord says, that's 21 years. ಕಳೆದ 21 ವರ್ಷ ಕಾಲದ ಹಿಂದೆ You prayed for a son and God blessed you, Joshua. ನೀವು ಒಂದು ಮಗನಿಗಾಗಿ ಪ್ರಾರ್ಥಿಸಿದ್ರಿ, ಕರ್ತನು ನಿಮಗೆ ಜೋಶುವವನ್ನು ಕೊಟ್ಟಿದ್ದಾನೆ. Ajay is an unexpected gift. ಅಜಯು ನೀವು ವೀಕ್ಷಣೆ ಮಾಡದೇ ಇರುವಂತ ಒಂದು ಬಹುಮಾನವಾಗಿದೆ. Gift. Amen. ಒಂದು ಬಹುಮಾನವಾಗಿದೆ. 2004, 2005, God gifted you. 2004 ಕರ್ತನು ನಿಮಗೆ ಬಹುಮಾನವಾಗಿ And the ನೀಡಿದ್ದಾನೆ. Spirit of the Lord says, ಕರ್ತನ ಆತ್ಮ ಹೇಳ್ತಾ ಇದೆ, Ajay, God has a great plan over your future. ನಿನ್ನ ಒಂದು ಬರಗಾಲದ ಬಗ್ಗೆ, ನಿನ್ನ ಒಂದು ಕಾಲದ ಬಗ್ಗೆ ಕರ್ತನ ದೊಡ್ಡ ಒಂದು ಯೋಜನೆಯನ್ನು ಇಟ್ಟಿದ್ದಾನೆ. Amen. The Lord says, out of this house I will bring ministers of God. ಕರ್ತನಿಗಾಗಿ ಸೇವಕರನ್ನು ನಾವು ಈ ಒಂದು ಮನೆಯಿಂದ ಹೊರತರುತ್ತೇವೆ. ಈ ಮನೆಯಿಂದ ಸೇವಕರನ್ನು ಹೊರಗಡೆ ತರ್ತೇನೆ. Ajay, the Lord says, I will raise you up. ನಿನ್ನನ್ನು ನಾನು ಮೇಲಕ್ಕೆ ಎತ್ತುತ್ತೇನೆ ಅಂತ ಕರ್ತನು ಹೇಳ್ತಿದ್ದ. Before you complete your 22 years old. ನೀನು 22 ವರ್ಷ ಕಾಲವನ್ನು ಮುಗಿಸೋದಕ್ಕೆ ಮುಂಚಿತವಾಗಿಯೇ I see this number 22 will be special in his life. 22 ಅಂತ ಹೇಳುವ ಆ ಒಂದು ಅಂಕವು ಅದು ಬಹು ವಿಶೇಷವಾಗಿರುತ್ತದೆ ಜೀವನದಲ್ಲಿ. 22 before your 22 years completing. 22 ವರ್ಷ ಕಾಲ ಮುಗಿಸೋದಕ್ಕೆ ಮುಂಚಿತವಾಗಿ. When are you turning 22? March. Amen. Next March. March 22. No, that's right. 22. Amen. March 22 when you turn 22. Amen. Amen. God says that day God will complete some promises what the Lord has done in your life. ಕರ್ತನು ನಿಮ್ಮ ಜೀವನದಲ್ಲಿ ಮಾಡಬೇಕಾದಂತ ಕೆಲವೊಂದು ಕಾರ್ಯಗಳನ್ನು ಮಾಡುತ್ತಾನೆ. ವಾಗ್ದಾನಗಳನ್ನು ನೆರವೇರಿಸುತ್ತಾನೆ. God is watching over your prayers. ಕರ್ತನು ನಿಮ್ಮ ಪ್ರಾರ್ಥನೆಗಳ ಮೇಲೆ ಆತನ ಒಂದು ನೋಟವಿದೆ. I have not forgotten you. ನಾವು ನಿನ್ನನ್ನು ಮರೆತಿಲ್ಲ. I am watching over you. ನಾನು ನಿನ್ನ ಮೇಲೆ ನನ್ನ ಗಮನವನ್ನು ಇಟ್ಟಿದ್ದೇನೆ. Bless. ಕರ್ತನು ಆಶೀರ್ವದಿಸಲಿ. ಯೇಸುವೇ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. Moses first encounter at the age of 80 was a burning bush. ಆ ಒಂದು ಮೋಶೆಗೆ ಮೊದಲನೇದಾಗಿ ಕರ್ತನು ಭೇಟಿ ನೀಡಿದಂತ ಆ ಒಂದು 80 ವಯಸ್ಸಿನಲ್ಲಿ ಅದನ್ನು ಅವರು ಸುಡುವಂತ ಒಂದು ಜಾಲಿನ ಅದನ್ನು ಕಂಡನು. After that God used him. ಅದರ ನಂತರ ಕರ್ತನು ಆತನನ್ನು ಉಪಯೋಗಿಸಿಕೊಂಡನು. Moses was ready for everything. ಮೋಶೆಯು ಎಲ್ಲದಕ್ಕೂ ಆತನು ಸಿದ್ಧನಾಗಿದ್ದನು. Ready for the Red Sea. ಆ ಒಂದು ಕೆಂಪು ಸಮುದ್ರಕ್ಕೂ ಸಹ ಆತನು When the ಸಿದ್ಧನಾಗಿದ್ದನು. magicians came, he's ready. ಜಾದುಗಾರರು ಬಂದಾಗ ಸಹ ಆತನು ಸಿದ್ಧನಾಗಿದ್ದನು. King is against him, he's ready. ಅರಸನು ಆತನಿಗೆ ವಿರೋಧವಾಗಿದ್ದನು, ಆತನು ಸಿದ್ಧನಾಗಿದ್ದನು. No water, he's ready. ನೀರು ಕುಡಿಯಲಿಲ್ಲ, ಆತನು ಸಿದ್ಧನಾಗಿದ್ದನು. Do you know one thing what Moses was not ready? ಮೋಶೆಯು ಒಂದು ಕಾರ್ಯಕ್ಕೆ ಆತನು ಸಿದ್ಧನಾಗಿರಲಿಲ್ಲ. ಅದು ಏನಂತ ನಿಮಗೆ ಗೊತ್ತಿದೆಯಾ? ಜನರು. ಮೋಸೆಗೆ ಸುಸ್ತಾಗಿದ್ರು ಜನರು ನೋಡಿ. ಮೋಸೆ ಅಂತಿದ ಇವರಿಗೆ ಎಷ್ಟು ಒಳ್ಳೇದು ಮಾಡಿದ್ರು, ಇವರಿಗೆ ಎಷ್ಟು ಒಳ್ಳೇದು ಮಾಡಿದ್ರು, they are not sufficient. They are stiff-necked people. ಏನಂತಾರೆ ಕನ್ನಡದಲ್ಲಿ? ಅವರು ಕಠಿಣ They are stiff-necked people. ಬೇಕಿರುವಾಗ ಮೋಸೆ ಅಂತ ಬೇಡದಿರುವಾಗ ಇಲ್ಲಿಯಾಗ ಕರ್ಕೊಂಡ್ ಬಂದೆ ಅಂತ. ಕೆಂಪು ಸಮುದ್ರ 2 ಅನ್ಬಾಗ ಒಳ್ಳೇದು ಅಂತ, ಕೆಂಪು ಸಮುದ್ರ 2 ಆಗಿಲ್ಲ ಅಂದ್ರೆ ಎಂತ ನಾಯಕ ಅಂತ. ಮೋಸೆಗೆ ಸಾಕಾಗೋದು. ಮೋಸೆ ಅಂತಾನೆ 600 ರಥಗಳು ವಿರೋಧ ಬಂದಾಗಲೂ ಭಯ ಆಗಿಲ್ಲ. ಅದನ್ನ ನನ್ನ ಜೊತೆ ಇರು. ಮೋಸೆಗೆ ಸಾಕಾಗೋದು. ಮೋಸೆ ಅಂತ ಹೇಳಿದ್ರೆ ಸಾಕಾಯ್ತು. ವಿಮೋಚನಾ ಕಾಂಡ 1 ಪುಸ್ತಕದಲ್ಲಿ ದೇವರು ಮೋಸೆ ಯುದ್ಧ. ಮೋಸೆ ಅಂತಿದ್ರೆ ನನಗೆ
ನನಗೆ ಬೇಡ, ದೇವರ ಹತ್ತಿರ ನನಗೂ ಬೇಡ. ದೇವರ ಹತ್ತಿರ ನಾವು ದೂತನ ಕಳಿಸ್ತೀವಿ, ದೂತನ ಜೊತೆ ಹೋಗ್ಬಿಡು. ಮೋಸೆ ಅಂತಿದ್ದ ನನಗೇನು, ಈ ಜನರು ನನಗೂ ಬೇಡ, ಜನರು ದೇವರಿಗೂ ಬೇಡ, ಮೋಸೆಗೂ ಬೇಡ, ಎಲ್ಲರಿಗೂ ಸಾಕಾಯ್ತು. ಅವನೊಬ್ಬ ನಾಯಕನಾಗೋದಷ್ಟು ಸುಲಭ ಅಲ್ಲ. ಪಕ್ಕದ ಕೈಗೊಟ್ಟಲ್ಲಿ ನಾಯಕನಾಗೋದಷ್ಟು, ಪಕ್ಕದ ಕೈಗೊಟ್ಟಲ್ಲಿ ನಾಯಕರನ್ನು ಬದಲಾಯಿಸ್ತಾರೆ. Elder leaders are given by God. ನಾಯಕರು ಕರ್ತನಿಂದ ಕೊಡಲ್ಪಟ್ಟವರಾಗಿದ್ದಾರೆ. Leaders are given by God. ನಾಯಕರು ಕರ್ತನಿಂದ ಕೊಡಲ್ಪಟ್ಟವರಾಗಿದ್ದಾರೆ. ಕಲೇಶದವರ ಪತ್ರಿಕೆ 6ನೇ ಅಧ್ಯಾಯ 6ನೇ ವಾಕ್ಯ ತುಂಬಾ ಚೆನ್ನಾಗಿ ಬಂದಿದೆ. ಅದೊಂದು ವಾಕ್ಯ ನಮ್ಗೆ ಯಾಕೋ ಗೊತ್ತಿಲ್ಲ. ಇವತ್ತು ಕಾರಲ್ಲಿ ಬರುವಾಗ ಲೀಡರಿನ ಬಗ್ಗೆ ಹೇಳಿ ನಾನು ಪ್ರಾರ್ಥನೆ ಮಾಡ್ಬೇಕಂತ ಅನಿಸ್ತು. ಗಲೇಷಿಯನ್ 6:6 ಅಲ್ಲಿ ತುಂಬಾ ಒಳ್ಳೆಯ ಬರ್ತಿದೆ. ನಾಯಕನ ಬಗ್ಗೆ ಹೇಳಿ ಪ್ರಾರ್ಥನೆ ಮಾಡಬೇಕಾಗಿತ್ತು. ಗಲೇಷಿಯನ್ 6:6 ಅದನ್ನು ಮಾತ್ರ ಓದಿ. I was coming in the car, I felt this word to say. Galatians 6:6 ಬೇಗ. Let him who is taught the word. Okay. Can you display? Is it possible? ಗಲಾತ್ಯಗಳು 6:6. Let him who is taught the word share in all good things with him who teaches. Let him ದೇವರ ವಾಕ್ಯದಲ್ಲಿ ಉಪದೇಶ ಮಾಡುವುದರಿಗೆ ತನಗಿರುವ ಒಳ್ಳೆಯವುಗಳಲ್ಲಿ ಅವಾರು ಕೊಡಲಿ. ದೇವರ ವಾಕ್ಯವನ್ನು ಕಲಿತುಕೊಳ್ಳುವವನು, ದೇವರ ವಾಕ್ಯವನ್ನು ಕಲಿತುಕೊಳ್ಳುವವನು ಅಂದ್ರೆ ಯಾರು? ನಾನು. ದೇವರ ವಾಕ್ಯವನ್ನು ಕಲಿತುಕೊಳ್ಳುವವನು ತನಗೆ ಕಲಿಸುವನಿಗೆ ಅಂದ್ರೆ ಯಾರು? ಏನ್ರಿ? ತನ್ನಲ್ಲಿರುವ ಎಲ್ಲಾ ಒಳ್ಳೆತನಗಳಲ್ಲಿ ಪಾಲು ಕೊಡತಕ್ಕದ್ದು. ಎಲ್ಲ ಒಳ್ಳೆತನಗಳು ದುಡ್ಡು ಬಗ್ಗೆ ಎಲ್ಲ ಹೇಳ್ತಿರೋದು. ದುಡ್ಡು ಕೊಳ್ಳೆ ಅದು ಬೇರೆ. ಎಲ್ಲ ಒಳ್ಳೆತನಗಳು ದೇವ್ರು ಮಾಡುವಂತ ಎಲ್ಲ ಅದ್ಭುತಗಳಿಗೆ ಪಾಲು ಕೊಡತಕ್ಕದ್ದು. ನಾನೆಲ್ಲ ಹೇಳ್ತಿರೋದು. ನಾನು ಹೋಗಿ ಹೇಳ್ಬಿಟ್ಟು ಯಾವ್ದೋ ಚಿಕ್ಕ ಹುಡುಗ ಬಂದು ಹೇಳ್ದ, ಗಣೇಶದವ್ರ ಪತ್ರಿಕೆ 6:6ನೇ ವಾಕ್ಯ, ಎಲ್ಲ ಒಳ್ಳೆತನದ ಪಾಲು ಕೊಡತಕ್ಕದ್ದು. ಮೋಸಕ್ಕೆ ಸಾಕಾಗೋದು. ಮೋಸ ಅಂತ ಹೇಳಿದ್ರೆ ನನಗೆ ಚೆನ್ನಾಗಿ ಸಾಕಾಗಿದೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೊತ್ತಾ? When the leader is tired, things go wrong. When the leader gets tired, things go wrong. ನಾಯಕನು ಅದನ್ನು ಸೋತು ಹೋದಾಗ ಕಾರ್ಯಗಳು ತಪ್ಪಾಗಿ ಹೋಗಲು ಸಾಧ್ಯವಿದೆ. That's what Bible says. ಅದೇ ವಾಕ್ಯ ಹೇಳ್ತಾ ಇದೆ. Until Moses' hands was raised up, ಮೋಸೆಯ ಕರಗಳ ಮೇಲೆ ಎತ್ತುವವರೆಗೂ they were winning the fight. ಅವರು ಎಲ್ಲ ಒಂದು ಯುದ್ಧಗಳನ್ನು ಅವರು ಗೆಲ್ಲುತ್ತಾ ಇದ್ದರು. ಮೋಸೆ ಕೈ ಮೇಲೆ ಎತ್ತಿರುವ ತನಕ ಏನಾಗ್ತಿತ್ತು? ಯುದ್ಧ. ಆದ್ರೆ ಮೋಸೆ ಕೈ ಕೆಳಗಡೆ ಬರುವಾಗ, ನಾಯಕನ ಕೈ ಕೆಳಗಡೆ ಬರುವಾಗ ಯುದ್ಧ. ಅವಾಗ ಮೋಸೆಯನ್ನ ಆರೋನನು ಹೂರನು ಕೈ ಎತ್ತಕ್ಕೆ ಇಬ್ಬರು ಜನ ಇದ್ರು. ಅವನ್ ಏನ್ ಎತ್ತಕ್ಕೆ? ಮೋಸೆ ಕೈ ಎತ್ತಿರ್ಕೊಳ್ಳೋದು. ಪಕ್ಕಕ್ಕೆ ಬಿಟ್ಟರೆ ನಾಯಕರ ಕೈನ ಎತ್ತಿರ್ಕೊಳ್ಳೋದು. ಯಾಕಂದ್ರೆ ಅವರ ಕೈ ಎತ್ತಿರುವ ತನಕ ಯುದ್ಧ ಗೆಲ್ತಾನೆ ಇರುತ್ತೆ. ಅವರ ಕೈ ಅವ್ರು ಯುದ್ಧ ಆದ್ರೆ ಬೇಡ, ಕೈ ಎತ್ತಿಕೊಂಡ್ರೆ ಸಾಕು. ಕೈ ನಿನ್ನ ಕಡೆ ಕೈ ಎತ್ತಿಟ್ಟಿದೆ, ಆಶೀರ್ವದಿಸುವ ಒಂದು ಪ್ರಾರ್ಥನೆ ಮಾಡಿದ್ರೆ ಸಾಕು, ಯುದ್ಧ ಆಟೋಮೆಟಿಕ್ ಆಗಿ ತಾನೇ ಗೆಲ್ತೀರ. ಮೋಸೆ ಸಾಕಾಯ್ತು. ಮೋಸೆ ನನಗೆ ಸಾಕಾಯ್ತು. ಜನರು ಬೇಡ, ವಾಗ್ದಾನ ದೇಶನೂ ಬೇಡ, ಏನು ಬೇಡ, ಸಾಕಾಯ್ತು. ಇದೇ ಜನರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ, ಅವರೇ ನನ್ನ ಹಿಂದೆ ಏನೋ ಮಾತಾಡ್ತಾರೆ. ಇದೇ ಜನರಿಗೋಸ್ಕರ ನಾನು ಎಲ್ಲ ಮಾಡ್ತಿದ್ದೇನೆ, ಅವರೇ ನನ್ನ ಅರ್ಥ ಮಾಡ್ಕೊತಾರೆ. ಮೈ ಓನ್ ಪೀಪಲ್ ಆರ್ ಅಗೇನ್ಸ್ಟ್ ಮೀ. ನನ್ನ ಜನರೇ ನನ್ನ ವಿರೋಧವಾಗಿದ್ದಾರೆ. ಆಮೇಲೆ ಸಾಕಾಗಿದೆ ಅಂತ ಮೋಸೆ ನೋಡಿ ದೇವರ ಹತ್ರ, ಸರಿ ಮೋಸೆ 40 ದಿನ ಜನರನ್ನು ಬಿಟ್ಟು, ಎಲ್ಲವನ್ನು ಬಿಟ್ಟು 40 ದಿನ ನನ್ನ ಕಡೆಗೆ ಬಾ, ನಾನು ನಿನ್ನೊಟ್ಟಿಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. 40 days. Touch your neighbor and say 40 days. Pastor, the Lord says in coming days there is going to be a 40 days of prayer. Amen. 40 days of prayer. 40 ದಿನ ಪ್ರಾರ್ಥನೆ. Amen. Because God wants to encourage you. ಕರ್ತನಿಗೆ ಪ್ರೋತ್ಸಾಹಿಸಲು ಬಯಸುತ್ತಿದ್ದಾನೆ. I'm not here for the church. I'm not here for the people. I'm here for you. ನಾನು ನಿಮಗಾಗಿದ್ದೇನೆ, ಸಭೆಗಾಗಿ ಅಲ್ಲ. I'm here for you. ನಿಮಗಾಗಿದ್ದೇನೆ. Because if a leader is tired, everything is gone. Amen. ನಾಯಕನು
ಕೈ ಇದೆ ಅಂತ ನೀನು ನೋಡುದು. ಇವತ್ತು ರಾತ್ರಿ ದೇವರು ನನ್ನ ಕಳಿಸಿದ ಸಭೆಗಿಂತ ಹೆಚ್ಚು ನಾಯಕನಿಗೋಸ್ಕರ ಅಡೋನೈ ಚರ್ಚ್ 2026 40 ದಿನ ದೇವರ ಜೊತೆ ಕೂತು ಪ್ರಾರ್ಥನೆ ಮಾಡುವಂತ ಸಮಯ ಹತ್ತಿರವಾಗಿದೆ. I see 40 days of prayer coming up in Adonai Church, where the Lord says God will bring back the lost and ಕಳೆದೋಗಿದಂತ ಆ ಪ್ರಾರ್ಥನೆ, ಕಳೆದೋಗಿದಂತ ಉಜ್ಜೀವನ, ಎಲ್ಲೋ ನಷ್ಟವಾಗಿದಂತ ಕೆಲ ವಿಷಯಗಳನ್ನು 40 ದಿನದಲ್ಲಿ ದೇವರು ಹಿಂದಿರುಗಿ ತಗೊಂಡ್ಬರ್ತಿದ್ದಾನೆ. Church, get ready for the 40 days of prayer in the name of Jesus. ಸಭೆಯನ್ನು ಸಿದ್ಧರಾಗಿರಿ. Get ready. ಮೋಸೆ ಸಾಕಾಯ್ತು, ಮೋಶೆಗೆ ಸುಸ್ತಾಯಿತು. ದೇವರಿಂದ ಮೋಸೆ ಬಾ 40 days, ಬೇರೆ ಯಾರು ಬೇಡ, ನೀನು ಮಾತ್ರ. ಜನ ಕೇಳಾಗ ದೇವರ ಈ ಹೊಸ ವರ್ಷ ಆರಂಭಿಸಿದ ಹಂಗಾಗಿರುತ್ತೆ. ಜನರ ಮಾತು ಕೇಳಿ ಸಾಕಾಯ್ತು, ಅವರ ಮಾತು ಇವರ ಮಾತು ಕೇಳಿ ಸಾಕಾಯ್ತು, ಆರೋನನ ಮಾತು ಕೇಳಿ ಸಾಕಾಯ್ತು, ಬೇರೆ ಯಾರು ಬೇಡ, ನಾನು Today the Lord says, church, it's time to step into that 40 days. ಕರ್ತನು ಹೇಳಿದ ಸಭೆಯೇ ಅವರ 40 ದಿನಗಳಲ್ಲಿ ಹೆಜ್ಜೆ ಇಡುವಂತ ಸಮಯವಾಗಿದೆ. ಯೇಸುವೇ ನನ್ನ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. I can feel the hand of God over the life. ಕರ್ತನ ಒಂದು ಕರಗಳು ಈ ಜೀವನದ ಮೇಲೆ ಇರುವುದನ್ನು ನಾನು ಅನುಭವಿಸ್ತಾ ಇದ್ದೇನೆ. ಅದು ಪ್ರಾರ್ಥಿಸಿದಾಗ Gift from the heaven. ಪರಲೋಕದಿಂದ ಬಂದಿರೋದು ಒಂದು ಬಹುಮಾನವಾಗಿದ್ದಾಳೆ. The Lord says, ಕರ್ತನು ಹೇಳ್ತಿದ್ದಾನೆ, if this name is anywhere in this place, the gifts are known as Joanna. ಬಹುಮಾನಕ್ಕೆ ಜೋಹಾನ ಅಂತ ಹೇಳಿದ್ರು. Joanna, the meaning of Joanna is gift. ಜೋಹಾನನ ಒಂದು ಅರ್ಥವು ಬಹುಮಾನವಾಗಿದೆ. Joanna. What's her name? Joanna. ಯೇಸುವೇ Blessing. ಈಕೆ ಒಂದು ದೊಡ್ಡ ಆಶೀರ್ವಾದವಾಗಿದ್ದಾಳೆ. I will use this young champ. I will use this young prophetess. ಈ ಒಂದು ಪ್ರವಾದಿಯನ್ನು ಚಿಕ್ಕ ಪ್ರವಾದಿಯನ್ನು ಉಪಯೋಗಿಸಿಕೊಳ್ಳುತ್ತೇನೆ. I pray when I see this name Joanna. ಈಗ ನಾನು ಪ್ರಾರ್ಥಿಸಿದಾಗ ಜೋಹಾನ ಅಂತ ಒಂದು ಹೇಳುವ ಹೆಸರನ್ನು ನಾನು ನೋಡುತ್ತೇನೆ. Behind this name, ಇದರಿಂದ ಒಂದು ಹೆಸರಿದೆ. 1, 2, 3. Jayakar. ಜಯಕರ್. Jayakar. I don't know. Jayakar. Joy of your father. The Lord says, what grandfather started. I see the God. She will do something great for Jesus. She is the first miracle of the house. ಈಕೆ ಮನೆಯ ಮೊದಲನೆಯ ಒಂದು ಅದ್ಭುತವಾಗಿದ್ದಾಳೆ. ಯೇಸುವೇ Can we pray? ನನ್ನ ಯೇಸು ನಾನು ಕಲಿಸಿರೋದು ಪಾಸ್ಟರ್ ಕುಟುಂಬವನ್ನು ಧೈರ್ಯಪಡಿಸಿ. ಯಾರೂ ಇಲ್ಲ. ಯೇಸುವೇ. ಯೇಸುವೇ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ನನ್ನ ಯೇಸುವೇ ನನ್ನ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. The Lord says today night God has sent me to strengthen you. ಕರ್ತನಾಗಿ ಹೇಳ್ಬೇಕಂತ ಹೇಳ್ತಿದ್ದಾರೆ. ನೀ ಒಂದು ರಾತ್ರಿ ವೇಳೆಯಲ್ಲಿ ನಿಮ್ಮನ್ನು ನಾನು ಶಕ್ತಿಕರವಾಗಿ ಮಾಡಲು ಕರ್ತನು ಕಳಿಸಿದ್ದಾನೆ. Because 2026 I'm going to do greater things. 2026 ನಾನು ದೊಡ್ಡ ಮಹತ್ವ ಕಾರ್ಯಗಳನ್ನು ಮಾಡಲಿದ್ದೇನೆ. The Spirit of the Lord says, ಕರ್ತನ ಆತ್ಮ ಹೇಳ್ತಾ ಇದೆ, Pastor Joel, get ready. ಪಾಸ್ಟರ್ ಜೋಯಲ್ ನೀವು ಸಿದ್ಧರಾಗಿರಿ, Get ready. ಸಿದ್ಧರಾಗಿರಿ. Your season is begin. ನಿಮ್ಮ ಒಂದು ಕಾಲ ಪ್ರಾರಂಭವಾಗುತ್ತದೆ. Joanna, the Lord says, grace upon grace, grace upon grace. ಕೃಪೆ ಮೇಲೆ ಹೆಚ್ಚಾಗಿ ಕೃಪೆಗಳ ಮೇಲಾಗಿ ಕೃಪೆಗಳು. This house ಈ ಒಂದು ಮನೆಯು grace. This house will have grace. ಈ ಒಂದು ಮನೆಗೆ ಕೃಪೆ ಇರುತ್ತದೆ. This house will always have grace. ಈ ಮನೆಗೆ ಯಾವಾಗ ಕೃಪೆ
ತಪ್ಪು ಯಾವಾಗಲೂ ಇರುತ್ತದೆ. The Spirit of the Lord just inspires me to say, ಕರ್ತನ ಆತ್ಮ ನನಗೆ ಹೇಳಲು, does all the name starts with letter J? I see an S also in this. Anybody there in this house with a, when I just pray, I heard this W-I Joel Winston. Amen. Winston. Amen. The Spirit of the Lord says, ಕರ್ತನ ಆತ್ಮ ಹೇಳ್ತಾ ಇದೆ, today night the Lord has brought me here to tell one thing. ಈ ರಾತ್ರಿ ವೇಳೆಯಲ್ಲಿ ಕರ್ತನ ನನಗೆ ಈ ಸ್ಥಳದ ಒಂದು ಕಾರ್ಯ ಹೇಳಲು ಕರೆದಿದ್ದಾನೆ. I'm going to give you the rock of this place. ಈ ಒಂದು ಸ್ಥಳದ ಆ ಬಂಡೆಯನ್ನು ನಿನ್ನ ಕೈಯಲ್ಲಿ ಕೊಡಲಿದ್ದೇನೆ. I'm going to give you the rock of revival of this place. ಈ ಬಂಡೆಯನ್ನು ನಿನ್ನ ಕೈಯಲ್ಲಿ ಕೊಡಲಿದ್ದೇನೆ. ಈ ಸಮಯ ಉಜ್ಜೀವನ, ಈ ದೇಶದ ಉಜ್ಜೀವನವನ್ನು ನಾನು ನಿಮ್ಮ ಕೈಗೆ ಕೊಟ್ಟಿದ್ದೇನೆ. ನಿಮ್ಮ ಕೈಗೆ ಕೊಟ್ಟಿದ್ದೇನೆ. God says 2026, I think you can understand this. 2026 will be all of surprises. Get ready. Before the 6th month, this will overflow. I believe when I come to 2026, there are going to be 2 services which is going to happen in this place. That is the speciality of your season. Things will overflow. Let's take a surprise. 3 surprises. 1, church. 2nd, in your house, in your family. The Spirit of the Lord says, get ready. Amen. The Holy Spirit is ready to do something. A shift. Amen. A new blessing. Amen. 2026 is the year of new things. Amen. As our people now, how many of us are your siblings? Yours? 2 siblings, 2 sisters. Amen. The Lord says, in other words, if I say get ready, amen. Soon, in coming days, you're going to have a baby boy. Amen. The government will finish with you. Amen. A baby boy is coming. Amen. So, 3 surprises. 1, the church will overflow. 2nd, the baby boy will add into this house. Amen. The baby boy will add into this house. 3rd, the doors of nations are opened up for you. I see this word joy in the house. Amen. Joy in the house. You will never get a church with a pastor to do that. Last 12 years. Nina Hage Yaru Illa. Yeshuve. So now how many has completed? 10 complete. Amen. Before the 20th anniversary, this prophecy is coming true. Amen. That's the reason why God brought you from there. Amen. Amen. There all was right, everything was good, everything was settled. But one night now God burned Ziklag and brought David to Hebron. One night God just burned things and brought you here. And now you're feeling, Lord, is that right thing I came? There is some nights there was fight with God. Lord, I'm enough. Enough. If you have brought me here, there should be a reason. But the Lord says, no. Pastor Joy, 2026. Purpose is coming true. Purpose is coming true. Purpose is coming true. Can you all just let your hands? 2 minutes, we're going to pray for this. Pastor, your name is Joanne. What's your favorite? Opening in her life. That's what the Lord says. How many of us everything that she lost in the season? I want to pray for this one. Jennifer, I want to pray for her. Jessica. Amen. Jennifer and Jessica. Amen. If his name Jessica is connected to anybody here. Jessica. Jessica, our family. I want to say something, but in the house we'll pray. Jessica and Vince
church. Amen. ಈ ಸಭೆಯಿಂದ ಅನೇಕ ಡಾಕ್ಟರ್ಸ್ಗಳು ಹೊರಗಡೆ ಬರ್ತಾರೆ. Amen. ತಲೆಮಾರುಗಳಲ್ಲಿ ಈ ಸಭೆಯಿಂದ ಅನೇಕ ಡಾಕ್ಟರ್ಸ್ಗಳು ಹೊರಗಡೆ ಬರ್ತಾರೆ. Who is Jessica? Jessica. This is the Spirit of the Lord says, God is watching over this house. ಕರ್ತನು ಈ ಒಂದು ಮನೆಯ ಮೇಲೆ ಅದರ ನೋಟವನ್ನು ಇಟ್ಟಿದ್ದಾನೆ. Especially I'm convinced the Lord says God is watching over. ಕರ್ತನು ನೋಟವನ್ನು ಇಟ್ಟಿದ್ದಾನೆ. God is watching over. ಕರ್ತನು ನೋಟವನ್ನು ಇಟ್ಟಿದ್ದಾನೆ. Any Kumar in this place is Kumar ಅಂತ ಹೇಳುವಂತ ಹೆಸರಿಗೆ ಯಾರಾದ್ರೂ ಇದ್ದಾರೆ ಕುಮಾರ್ ಫ್ಯಾಮಿಲಿ ನೀವು ಫ್ಯಾಮಿಲಿ ಇದ್ದಾರೆ your family ಒಬ್ಬರೇ ಬಂದಿದ್ದಾರೆ ನೀವು this is Kumar ಯೇಸುವೇ Kumar I see ಯೇಸುವೇ Prem Kumar Prem Kumar ಯೇಸುವೇ come Prem Kumar ಸೇರಿದಂತ ಕುಟುಂಬ ಎಲ್ಲ ಬಂದಿದ್ದಾರೆ ನಾವು ಪ್ರಾರ್ಥನೆ ಮಾಡಿದ್ವಿ ನಿನ್ನ ಹಾಗೆ ಯಾರು ಕೇಳಿಗಾದ ದೇವರ ನನಗೆ ಒಂದು ಶಬ್ದ ಕೊಡಿ ಯೇಸುವೇ 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 yes yes God is moving right now in your life. God is moving right now in your life. Rama Serelo Sheke Serela Kadala Yeshuve alone God is there for you. I will fulfill every dreams in your life. Yeshuve Yeshuve Nina Hage Yaru Illa. What is that Yeshuve I have a prophesy. The Spirit of the Lord says, ಕರ್ತನ ಆತ್ಮ ಹೇಳುತ್ತಾ ಇದೆ, don't worry. ನೀವು ಚಿಂತಿಸಬೇಡಿ. If God does it for good. ಕರ್ತನು ಮಾಡುವುದಾದರೆ ಕರ್ತನು ಒಳ್ಳೆಯದಕ್ಕೆ ಮಾಡುತ್ತಾನೆ. God does it for good. ಕರ್ತನು ಒಳ್ಳೆಯದಕ್ಕೆ ಮಾಡುತ್ತಾನೆ. 100%. ನೂರರಷ್ಟು The Spirit of the Lord says, ಕರ್ತನ ಆತ್ಮ ಹೇಳುತ್ತಾ ಇದೆ, Amen. God loves this house. ಕರ್ತನು ಈ ಮನೆಯನ್ನು ಪ್ರೀತಿಸುತ್ತಾನೆ. This house will be always known by that name. And this house will be always known by Jessica's name. Amen. The Spirit of the Lord says, but, Amen. What and all dreams, desires, Vincent. Amen. ನಿಮ್ಮ ಕನಸುಗಳು, ನಿಮ್ಮ ಆಸೆಗಳು ಏನಾದ್ರು ನಿಮಗೆ ಇದೆಯೋ, I look through her. ಈ ಮಗಳ ಮುಖಾಂತರ ನಾನು ಮಾಡುತ್ತೇನೆ. Double blessing. ಎಲ್ಲರಷ್ಟು ಆಶೀರ್ವಾದಗಳು, Double favor. ಎಲ್ಲರಷ್ಟು ದಯೆ. You may ask why that name you call. ಯಾಕೆ ಆ ಮನೆಯ ಹೆಸರನ್ನು ಕರೆದಿರಿ ಅಂತ ಹೇಳ್ಬೋದು. The Lord says God is watching over your family. ಕರ್ತನು ಹೇಳುತ್ತಿದ್ದಾನೆ, ಕರ್ತನು ನಿಮ್ಮ ಕುಟುಂಬದ ಮೇಲೆ ನೋಟವನ್ನು ಇಟ್ಟಿದ್ದಾನೆ. ಈ ಜಪ ಅಂತ ಹೇಳುವಂತ ಹೆಸರಿಗೆ ಸೇರಿದರೆ ಯಾರಾದ್ರೂ ಇಲ್ಲ ಜಪ JEB it's a Tamil name. Japa Chitti. Amen. Japa. Amen. Pray. Right now, can you all just stretch your hands and pray for this family? ಯೇಸುವೇ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ನನ್ನ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ The book of Joel chapter 2, 25-26 says, Amen. ನಷ್ಟವಾಗಿದ್ದ ವರ್ಷಗಳನ್ನು ಹಿಂತಿರುಗಿ ಕೊಡ್ತಾರೆ. Jessica, I heard. Vincent, I heard. Then I have blessing. A court is coming over you. Nobody will stop. Nobody will stop. Your dreams will come true. October, November. Anything special in October, November, December? This 3 months, any special dates? Any birthdays? Whose birthdays? That's birthday. Before October, before your birthday, a gift is coming into your life. So today night I want to say one thing. ಈ ರಾತ್ರಿ ವೇಳೆಯಲ್ಲಿ ಹೇಳಲು ಬಯಸುತ್ತೇನೆ, Leave every questions. ಯಾವ ಪ್ರಶ್ನೆಗಳಿದ್ದರೂ ಬಿಟ್ಟು ಬಿಡ್ರಿ. Leave every question. ಎಲ್ಲ ಪ್ರಶ್ನೆಗಳನ್ನು ಬಿಟ್ಟು ಬಿಡ್ರಿ. God does. ಕರ್ತನು ಮಾಡುವುದಾದರೆ God does it for good. ಕರ್ತನು ಒಳ್ಳೆಯದಕ್ಕೆ
ಮಾತ್ರ ಕರ್ತನು ಮಾಡುತ್ತಾನೆ. I will restore. ನಾನು ಮತ್ತೊಮ್ಮೆ ಅದನ್ನು ಕಟ್ಟುತ್ತೇನೆ. I will restore. ನಾನು ಮತ್ತೊಮ್ಮೆ ಕಟ್ಟುತ್ತೇನೆ. God is watching over you. ಕರ್ತನು ನಿಮ್ಮ ಮೇಲೆ ನೋಡುತ್ತಿದ್ದಾನೆ. That's what God wants. ಕರ್ತನಿಗೆ ಸಹ ಅದೇ ಬೇಕಾಗಿದೆ. Today night, ಈ ರಾತ್ರಿ ವೇಳೆ family, ಕುಟುಂಬವು go into the presence for 40 days. 40 ದಿನಕ್ಕೆ The church needs 40 days. ಸಭೆಗೆ 40 ದಿನಗಳ ಪ್ರಾರ್ಥನೆ ಅವಶ್ಯಕತೆ ಅಗತ್ಯವಿದೆ. I can feel many families are broken. Many families are smiling from outside and inside they are going through a lot of pain. ಅನೇಕ ಕುಟುಂಬಗಳನ್ನು ನೋಡ್ತಾ ಇದ್ದಾನೆ, ಹೊರಗಡೆ ನಗ್ತಾ ಇದ್ದಾರೆ, ಹೊರಗಡೆ ಅವರು ಪೆಟ್ಟಿಂದ ಅವರು ಕುಲುಕುತ್ತಾ ಇದ್ದಾರೆ. 40 days prayer. 40 ದಿನದ ಪ್ರಾರ್ಥನೆ. The church and God only. ಸಭೆಯು ದೇವರು ಮಾತ್ರ. ಬೇರೆ ಯಾರಲ್ಲ. ಮೋಸೆ ಬೆಟ್ಟದ ಮೇಲೆ ಬಾ, ನನ್ನ ಜೊತೆ. ನೀ ಬೆಳಗ್ಗೆ ಇದ್ರೆ ನನ್ನ ನೋಡು, ನಿದ್ರೆ ಮಾಡಕ್ ಹೋಗೋದು ನನ್ನ ನೋಡು, ಊಟ ಬೇಡ, ನನ್ನ ಮಾತು ನಿನಗೆ ವಾಕ್ಯ, ನನ್ನ ಜೊತೆ ಮೋಸೆ. ಜನರ ಜೊತೆ ಇದ್ದು ಸಾಕಾಯ್ತು ನನಗೆ, ನನ್ನ ಜೊತೆ ಯಾರು ನಡೀತಿದ್ದಾರೆ. ಜನವರಿ ತಿಂಗಳ ಕೆಲವು ಅದ್ಭುತಗಳನ್ನು ಮಾಡ್ಲಿಕ್ಕೆ ಹೋಗ್ತಾರೆ. Their ಆಶೀರ್ವಾದ. May God bless you. Meet you soon with the miracle testimony. Thank you. I have the Spirit of the Lord says that Kumar and pray Kumar. This is your sister. God will bless. I mean, I see restoration coming into our life. It's not over. It's delayed but not denied. Amen. ತಾಮದವಾಗಿದೆ, ಅದರ ಮುಗಿದಿಲ್ಲ. Amen. ಇನ್ನೂ ಮುಗಿದಿಲ್ಲ. Some good news is coming into her life. There is a good news coming into her life. I will pray for this name, Priya. 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 Huh? Priya Nima? Hindi Pavitra. Priya. Priya ಹೆಸರಿಗೆ ಸೇರಿದವರು ಕಾಪಾಡ. You connected? Priya ಹೆಸರಿಗೆ ಸೇರಿದವರು Yes. Priya. P-R-I-Y-A. Priya. She's not here, but you are her family. Come on. Right now, Lord, I bless this house. Can you just stretch your hands? Mother Kodo. Today night, God has brought me here for you. God wants to strengthen you. God wants to say that He loves you. You are not alone in this race. I know you are fed up of the people, but God is saying, come. I will give heavenly things for you. I will give supernatural things for you. I will bless you. Pray the Lord says the ministry is there over your life. This family is a ministry family. People say to her, this is the prophet which you are catching. You will be asking a lot of questions and doing that and doing this, but why you are not able to hit the peak? Only one answer. You are not called to do that, you are called to. Amen. That's the word. Preach the word. I don't know what fathers did, but pray Kumar. God called your name. Petrana ತಂದೆ ಹೆಸರು ಹೇಳ್ತಾರಲ್ಲ, ತಂದೆ ಹೆಸರು ಮಗನ ಹೆಸರು, ಅದೇ ರೀತಿ ನಿಮ್ಮಂತ ತಂದೆ ಹೆಸರು ಮಗನ ಹೆಸರು, ಅದರ ಅರ್ಥ ಬೇರೇನೂ ಅಲ್ಲ, ಪೇತ್ರನ ರೀತಿಯಲ್ಲಿ. ಆಮೇಲೆ ಒಂದೇ ಪ್ರಸಂಗದಲ್ಲಿ 3,000 ಜನರ ದೀಕ್ಷಾಸ್ನಾನ ಹೊಂದಿದ ರೀತಿಯಲ್ಲಿ ಹೇಳ್ತಿದ್ದೆ, ನಾನು ನಿಮ್ಮನ್ನು ಉಪಯೋಗಿಸ್ತೀನಿ, ದೇಶಗಳ ಅರಿಯಲ್ಪಡುವಂತ ರೀತಿಯಲ್ಲಿ ಈ ಕುಟುಂಬವನ್ನು ಉಪಯೋಗಿಸ್ತೀನಿ, ಈ ಕುಟುಂಬವನ್ನು ನನ್ನ ಮೇಲೆ ಕೆತ್ತಿದ್ದೇನೆ, ಈ ಕುಟುಂಬದ ಅಡಿಪಾಯ ನಾನಾಗಿರ್ತೇನೆ. I will be the foundation of this house. I'm answering your prayers. Lord, I bless you. God bless you. Thank you. Now I'm just speaking small things what the Lord said. But next time when I come here, I'm going to go deeper. Because it's already time. If I go deep, then I will miss my bus. Maria is she is your aunt. I see this holy, Pavitra. Priya is your auntie, your Pavitra. Brother says your Pavitra. Celebrations are coming into our life. Come on, get ready. House is going to celebrate. Adonai Church is going to celebrate through Pavitra's name in the name of Jesus.
out of this house, I want to raise up a doctor out of this house. A medical favorable person is going to come out of this house. Amen. A doctor will come, a medical field will come, a worshipper will come. Amen. I'll use it in my worship. Amen. I will use it. I want to pray for Sister Maria and Sister Pavitra. Thank ನಾನು ಆಶೀರ್ವಾದವನ್ನು ಮಾತನಾಡುತ್ತಾ ಇದ್ದೇನೆ ಕರ್ತನ ನಾಮದಲ್ಲಿ. Meet you again soon. Amen. Bible says, ಸತ್ಯವಾಕ್ಯ ಹೇಳ್ತಾ ಇದೆ 40 days. 40 ದಿನದ ಪ್ರಾರ್ಥನೆ. Moses, come with me. ಮೋಶೆ ನನ್ನ ಸಂಗಡ ಬಾ. I and you we will talk. ನಾನು ಮತ್ತು ನೀನು ಮಾತಾಡೋಣ. Amen. After the 40 days, ಆ 40 ದಿನಗಳ ನಂತರ God gave him a rock. ಆತನ ಬಳಿ ಕರ್ತನೊಂದು ಬಂಡೆಯನ್ನು ಕೊಟ್ಟೆ. A rock what holds future. ಆ ಬರುವಂತ ದಿನಗಳನ್ನು ಅದು ಅಡಗಿತ್ತು ಆ ಒಂದು ಬಂಡೆಗಳಲ್ಲಿ. ಕಟ್ಟಳೆ ಎಂಬುವಂತ ಒಂದು ಬಂಡೆ, ಕಟ್ಟಳೆ 10 ಆಜ್ಞೆಗಳಿರುವಂತ ಬಂಡೆ. ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಏನ್ ನಡಿಬೇಕು, ಏನ್ ನಡಿಬಾರ್ದು, ಏನ್ ಉಳಿಬೇಕು, ಏನ್ ಉಳಿಬಾರ್ದು, 10 ಕಟ್ಟಳೆಗಳನ್ನು ಕೊಟ್ಟ. ಆಮೇಲೆ ಪ್ರಾರ್ಥನೆ ನಂತರ ಏನ್ ಸಿಕ್ತು? ಕಟ್ಟಳೆಗಳು ಸಿಕ್ತು. ಆಮೇಲೆ ಕಟ್ಟಳೆಗಳು ಸಿಕ್ತು. ಈ ಕಟ್ಟಳೆಗಳನ್ನು ಎತ್ಕೊಂಡು he's catching this rock and he's coming down. ಈ ಒಂದು ಬಂಡೆಯನ್ನು ಹಿಡಿದುಕೊಂಡು ಅದನ್ನು ಕೆಳಗೆ ಇಳಿದು ಬರ್ತಾ ಇದ್ದಾನೆ. But when he comes down, ಆದರೆ ಅದನ್ನು ಬಂದ ನಂತರ what did he see? ಅದನ್ನು ನೋಡಿದಾದರೆ ಏನು? Aaron made a calf. Aaron made a calf. ಆರೋನನು ವಿಗ್ರಹ ಏನಂತಾರೆ? ವಿಗ್ರಹವನ್ನು ಆಕಳದ ಮರಿ ಮಾಡಿ ಜನರೆಲ್ಲ ನಗ್ನರಾಗಿ ಕೊಡ್ತಾರ್ತಿದ್ರು. ಆರೋನ್ ಏನ್ ಮಾಡ್ದ? ಆಕಳಿನ ಮರಿ ವಿಗ್ರಹ ಆರಾಧನೆ ಮಾಡಿ. ಇದನ್ನ ನೋಡಿದಾಗ ಮೋಸೆಗೆ ಸಹಿಸ್ಲಿಕ್ಕೆ ಆಗಿಲ್ಲ. ಮೋಸೆ ಏನ್ ಮಾಡ್ದ? ಕಲ್ಲನ್ನು ತೆಗೆದು ಯಾರು ತಪ್ಪ? ಮೋಸೆ ತಪ್ತಾರೆ? ಮೋಸೆ ತಪ್ಪ? ಆರೋನ ತಪ್ತಾರೆ? ಅವ್ರು ತಾನೇ ಆಕಳು ಮಾಡಿದ್ರು. ಜನರು ತಪ್ತಾರೆ? ಅವ್ರು ತಾನೇ ಕುಣಿದಾಡಿ. ನಾನು ಹೀಗೆ ಆಲೋಚನೆ ಮಾಡಿದ್ದೆ. ಆದ್ರೆ ಮೊನ್ನೆ ನಾನು ಕೇಳಿದ ಒಂದಿಷ್ಟ, ಅದು ಆರೋನಿನ ತಪ್ಪಲ್ಲ, ಜನರ ತಪ್ಪಲ್ಲ. ಯಾರ ತಪ್ಪು? ಯಾಕೆ ಮೋಸೆ ತಪ್ಪು? ದೇವರಲ್ಲಿ ನಾನು ಆರೋನ 40 ದಿನ ಕರೆದಿಲ್ಲ, ಜನರನ್ನು 40 ದಿನ ಕರೆದಿಲ್ಲ. 40 ದಿನ ಕರೆದಿದ್ದು ಯಾರನ್ನು? ನಾನು ಆರೋನಿಗೆ ಕಲ್ಕೊಡ್ಲಿಲ್ಲ. ಯಾರಿಗೆ ಕಲ್ಕೊಟ್ಟಿದ್ದು? ನನಗೆ ಗೊತ್ತಿತ್ತು ಆರೋನಿಗೆ ಮಾಡ್ತಾನಂತ ಹೇಳಿದ್ರೆ ನಾನು ಮೋಸೆ ಕರೆದಿದ್ದು. ನಿನ್ ಗಂಡ ಆತರ ಸಮಸ್ಯೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು ನಿಮ್ಮನ್ನ ದೇವ್ರ ಸಭೆ ಕರೆದೆ. ನಿಮ್ ಪಕ್ಕದಲ್ಲಿರೋ ಆತರ ಮಾಡ್ತಾನೆ ಅಂದ್ಬಿಟ್ಟೆ ನಿಮ್ಮನ್ನ ಆಯ್ಕೆ ಮಾಡಿ. ಮೋಸೆ ಆರನ್ ಇಸ್ ಲೈಕ್ ದಟ್ ಅಂತ ಗೊತ್ತಿದ್ರೇನೆ ನಾನು ನಿನ್ನನ್ನ ಆಯ್ಕೆ ಮಾಡಿ. ನೀನ್ ಅದನ್ನ ಹೊಡೆದಾಕಲ್ಲ ಅಂತ ನಿನ್ನಲ್ಲಿ ನಂಬಿಕೆ ನಿನಗೆ ಕೊಟ್ಟೆ. ಆದ್ರೆ ನೀನ್ ಆರೋನ ಮಾಡಿದ್ ನೋಡಿ ನೀನೇನ್ ಮಾಡಿದೆ?
ಎಷ್ಟು ಸತಿ ಜನರ ಮಾತನ್ನು ಕೇಳಿ, ಜನರು ನೋಡೋದು ಮಾಡಿ, ಜನರು ಮಾಡೋದು ನೋಡಿ ಎಷ್ಟು ಸತಿ ನಾವು ಕೂಡ ದೇವರ ವಾಗ್ದಾನಗಳನ್ನು ನೋಡೋದಾಕಿದ್ವಿ. ಎಷ್ಟು ಸತಿ How many times have we dropped down what God has given us? How many times? ಎಷ್ಟು ಜನ ನಾವು ಕರ್ತನು ನಮಗಾಗಿ ಕೊಟ್ಟಿದ್ದನ್ನು ನಾವು ಕೈ ಚೆಲ್ಲಿದ್ದೇವೆ. I still remember ನಾನು ಇನ್ನೂ ನೆನಪಿಸಿಕೊಳ್ಳುತ್ತೇನೆ. in the month of July, ಜುಲೈ ತಿಂಗಳಲ್ಲಿ I was just traveling in the train ನಾನು ಟ್ರೈನ್ ಅಲ್ಲಿ ಪ್ರಯಾಣಿಸುತ್ತಾ ಇದ್ದೆ. and I was just sitting in the train all alone. ನಾನು ಟ್ರೈನ್ ಅಲ್ಲಿ ಒಂಟಿಯಾಗಿ ಕೂತಿದ್ದೆ. And I was thinking a lot. ನಾನು ಹೆಚ್ಚಾಗಿ ಯೋಚಿಸುತ್ತಾ ಇದ್ದೆ. I was thinking a lot. Many people are speaking against me. ಅನೇಕರು ನನ್ನ ವಿರೋಧವಾಗಿ ಮಾತನಾಡುತ್ತಿದ್ದಾರೆ. That any prophecy is not that, this, that, this. ಅದು ಪ್ರವಾದ ಹಾಗೆ ಹೀಗೆ ಅಂತ ಮಾತನಾಡುತ್ತಾರೆ. Many people. ಅನೇಕರು. I don't want to prophesy. ನಾನು ಪ್ರವಾದಿಸಲು ನಾನು ಇಷ್ಟವಾಗಿರಲಿಲ್ಲ. I will just go. ನಾನು ಹೋಗುತ್ತೇನೆ, preach, ನಾನು ಸತ್ಯವಾಕ್ಯವನ್ನು ಹೇಳುತ್ತೇನೆ, and come back. ಹಿಂತಿರುಗುತ್ತೇನೆ. I won't prophesy. ನಾನು ಪ್ರವಾದವನ್ನು ಹೇಳುವುದಿಲ್ಲ. Because I am prophesying, many people are coming against me. ನಾನು ಪ್ರವಾದಿಸುವುದರಿಂದ ಅನೇಕರು ನನಗೆ ವಿರೋಧವಾಗಿ ಬರುತ್ತಾರೆ. I am prophesying for me, I am prophesying for them only, but still they are against me. ನಾನು ನನಗಾಗಿ ಮತ್ತು ಅವರಿಗಾಗಿ ನಾನು ಪ್ರವಾದಿಸಿದ್ದೇನೆ, ಆದರೂ ಸಹ ಅವರು ನನಗೆ ವಿರೋಧವಾಗಿದ್ದಾರೆ. ಪ್ರವಾದನೆ ಬೇಡ, ಹೋಗಿ ಪ್ರಚಾರ ಮಾಡ್ಬಿಟ್ಟು ಹಿಂತಿರುಗಿ ಬರ್ತೇನೆ ಅಂತ ಟ್ರೈನ್ ಅಲ್ಲಿ ಹಿಂಗೆ ಕುತ್ಕೊಂಡಿದ್ದೆ. ನಾನು ಆಲೋಚನೆ ಮಾಡಿದೆ, ಈ ಪ್ರವಾದನೆ ಈ ಸೇವೆನೇ ಬೇಡ. ಹಿಂಗೆ ಆಲೋಚನೆ ಮಾಡಿ ಹಿಂಗೆ ಟ್ರೈನ್ ಕೂತಿರುವಾಗ ಒಂದು ಆಂಟಿ ಆಲ್ ಆಫ್ ಅ ಸಡನ್ ನನ್ನ ಹತ್ರ ಬಂದು, ಹೇ ನೀನು 13 ವಯಸ್ಸು ಪ್ರವಾದಿ ತಾನೆ ಅಂತ. ನಾನಂದ್ರೆ ಆಂಟಿ ಅದೇ ಬೇಡ ಅಂತ ಆಲೋಚನೆ ಮಾಡಿ ಕೂತಿದ್ರೆ ತಿರ್ಗಾ ಅದನ್ನೇ ನೆನಪಿಸಿದ್ರೆ ಆಂಟಿ ಹೇಳಿದ್ರು ಮಾತು, ಯಾರೋ ನೀನು ಪ್ರವಾದಿ ನುಡಿದ್ರೇನು ನುಡಿದಿಲ್ಲ ಅಂದ್ರೇನು ಜನರು ನಿನ್ನನ್ನು ಏನಂತ ಕರೀತಾರೆ, ನೀನ್ ಮಾಡಿದ್ರು ಮಾಡಿಲ್ಲ ಅಂದ್ರೆ ಏನಂತ ಕರೀತಾರೆ. ಜನರ ಮಾತಿಗೋಸ್ಕರ ನಿನ್ನ ಕಲ್ಲ ನೀನ್ ನೋಡೋದಾಗ್ಬೇಡ. ಅವ್ರು ಹೇಳದ್ ಹೇಳಿ, ಅವ್ರು ಆಡೋದಾಗ್ಲಿ, ನಿನ್ನ ಕೈಯಲ್ಲಿ ನಾನು ಕೊಟ್ಟಿರೋದ ಕಲ್ಲು. ನಾನು ಜನರಲ್ಲಿ ನಾನು ನಂಬಿದ್ದೀನಿ, ಕಲ್ಲು ಕೊಟ್ಟಿಲ್ಲ. ಅವ್ರನ್ನ ಹೇಳ್ತಾರಂತ ಅವ್ರಿಗೆ ನಾನು ಕಲ್ಲು ಕೊಡದೆ ನಿನಗೆ ಕೊಟ್ಟಿದ್ದೀನಿ. ಅವ್ರನ್ನ ಹೇಳ್ತಾರಂತಾನೆ ಅವ್ರನ್ನ ಕರೀದ ನಿನ್ನನ್ನು ಕರೆದಿದೆ. ನಾವತ್ತು ದೇವರು ಹೇಳಿದ್ರು, ಅವ್ರನ್ನ ಹೇಳ್ತಾರೆ ಅಂತಾನೆ ಅವ್ರನ್ನ ಕರೆಯದೆ ಯಾರನ್ನ ಕರೆದೆ. ಆದ್ರೆ ನೀನು ಕೂಡ ಕಲ್ಲ ನೋಡೋದಾಗ್ತಿರಲ್ಲ. ನೀನು ಕೂಡ ಆ ಕಲ್ಲಲ್ಲಿ ಬಿಡ್ಲಿಕ್ಕೆ ತಯಾರಾಗಿದೆಯಲ್ಲ, ಅವ್ರ ತರನೇ ನೀನು ಇದೆಯಾ. That person hit me a lot. I'll be same like them. ನಾವು ಹಾಗೆ ಇದ್ದೇವ, ಅವರ ಹಾಗೆ ಇದ್ದೇವ. Moses, you are separated one. ಮೋಶೆ ನೀನು ಬೇರ್ಪಡಿಸಲಿದ್ದೀಯಾ ಅಂತ. You saw God face to face. ನೀನು ಕರ್ತನನ್ನು ಮುಖಾಮುಖವಾಗಿ ನೀನು ದರ್ಶಿಸಿದ್ದೀಯಾ. But still you act like them only. ಆದರೂ ಸಹ ನೀನು ಅವರ ಹಾಗೆ ನೀನು ನಟಿಸುತ್ತಾ ಇದ್ದೀಯ. How many times we say God enough? ಎಷ್ಟು ಸಲ ಹೇಳ್ತೇವೆ ಕರ್ತನೇ ಇದು ಸಾಕು, ವಾಗ್ದಾನಗಳು ಸಾಕು. ಹಂಗೆ ಹೇಳಿದ್ರೆ ಇಲ್ಲೊಂದ್ಸತಿ ಕೈ ನೋಡೋದು ನಿಜವಾಗ್ಲೂ ಕಾದು ಸಾಕಾಯ್ತು. ವಾಗ್ದಾನಗಳು ಸಾಕು, ಸೇವೆ ಸಾಕು, ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಹೇಳಿದ್ರೆ ಕೆಟ್ಟದ್ದು ಮಾಡಿದ್ರು ಸಾಕಾಯ್ತು. ಹಂಗೆ ಹೇಳಿದ್ರು ಅವ್ರ ಕಣ್ಣು ಮುಚ್ಚಿ ಕೈ ಐತಿ ನೋಡೋಣ. ಇಲ್ಲಿ ಈ ಮನನೇ ಚರ್ಚೆ ನಿಜವಾಗಿರೋ ರಕ್ಷಣೆ ಇದೆ ನೋಡ್ತೀನ. ನಾನು ಕೂಡ ಕೈ ಐತಿದ್ದೆ ಸರ್. ನಾನು ಬೇರೆ ಹೇಳಿದ ಅದೇನೆ ಸಾಕಾಯ್ತು. ಯಾರು ಹೇಳಿದ್ರು ಸಾಕಾಯ್ತು. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಜನರ ಬದಲಾವಣೆ ಮಾಡೋದು ನೋಡ್ಬೇಡಿ. ಅವ್ರು ಬದಲಾವಲ್ಲ. ದೇವರು ಕೊಟ್ಟಿರೋ ವಾಗ್ದಾನ ನಿನಗೆ. ದೇವರು ಮಾತಾಡಿರೋ ನಿನ್ನನ್ನು ನೋಡಿ ದೇವರು ಮಾತಾಡಿ. God chose you. ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. He could have selected them, but without selecting them, he selected you. ಅವರು ಮತ್ತೊಬ್ಬರನ್ನು ಆಯ್ಕೆ ಮಾಡಿಕೊಂಡಿರುವುದು, ಆದರೆ ಅದು ಮಾಡದೆ ಅದನ್ನು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. Today night how many of you say, Lord, I won't break the rock which you have given me. ಈ ರಾತ್ರಿ ಎಷ್ಟು ಜನ ಹೇಳ್ತಾರೆ, ಕರ್ತನೇ ನನಗೆ ಕೊಟ್ಟಿರುವ ಬಂಡೆಯನ್ನು ನಾನು ಮುರಿದು ಹಾಕುವುದಿಲ್ಲ. I won't break the calling which you have given me. ನನ್ನ ಕರೆಯನ್ನು ನಾನು ಮುರಿದು ಹಾಕುವುದಿಲ್ಲ. I won't break the family which you have given me. ನನ್ನ ಕುಟುಂಬವನ್ನು, ನನಗೆ ಕೊಟ್ಟಿರುವ ಕುಟುಂಬವನ್ನು ನಾನು ಮುರಿದು ಹಾಕುವುದಿಲ್ಲ. I won't break the kids what you have given me. ನನಗೆ ಕೊಟ್ಟಿರುವಂತ ಮಕ್ಕಳನ್ನು ನಾನು ಮುರಿದು ಹಾಕುವುದಿಲ್ಲ. Everything what God gave, ಕರ್ತನು ಯಾವುದನ್ನಾದರೂ ಕೊಟ್ಟಿದ್ದಾನೋ, he had faith that you will protect it. ಆತನು ನಿಮ್ಮ ಮೇಲೆ ಅವನ ಭರವಸೆಯನ್ನು ಸಹ ಸೇರಿಸಿಕೊಂಡಿದ್ದಾನೆ, ನೀವು ಅದನ್ನು ರಕ್ಷಿಸುತ್ತಿದ್ದೀರಾ ಅಂತ ಹೇಳಿ. Don't drop it. ಅದನ್ನು ಬಿಟ್ಟು ಬಿಡಬೇಡಿ. That's 3 people and say don't drop it. ಮೂರು ಜನರ ಮುಟ್ಟೆಯಲ್ಲಿ ಅದನ್ನು ಬಿಡಬೇಡಿ. Don't drop it. ಅದನ್ನು ಕೈ ಚೆಲ್ಲಬೇಡಿ. ನೀವು ಹೇಳತಕ್ಕ ನಾನು ಮುಂದಕ್ಕೆ ಹೋಗಲ್ಲ. 3 ಜನರ ಮುಟ್ಟೆಯಲ್ಲಿ ಅದನ್ನು ಪ್ರವಾದನೆ ಬಿಡಬೇಡ, ವಾಗ್ದಾನವನ್ನು ಬಿಡಬೇಡ, ನಿನ್ನ ಸೇವೆಯನ್ನು ಬಿಡಬೇಡ, ನಿನ್ನ ಮಕ್ಕಳನ್ನು ಬಿಡಬೇಡ, ನಿನ್ನ ಕೆಲಸವನ್ನು ಬಿಡಬೇಡ, ನಿನ್ನ ಸಮಾಧಾನವನ್ನು ಬಿಡಬೇಡ, ನಿನ್ನ ಸಭೆಯನ್ನು ಬಿಡಬೇಡ. ಯಾಕಂದ್ರೆ ದೇವರು ನಿನಗೋಸ್ಕರ ಕೊಟ್ಟಿರುವನಾಗಿದ್ರೆ
ಯಾರನ್ನು ಕೆಳಗಡೆ ಬೀಳಿಸಬೇಡ. ದೇವರು ನಿನ್ನ ನೋಡಿ ಕೊಟ್ಟಿಲ್ಲ, ಜನರ ನೋಡಿ ಕೊಟ್ಟಿಲ್ಲ, ನಿನ್ನ ಕುಟುಂಬ ನಿನ್ನ ನೋಡಿ ಕೊಟ್ಟಿಲ್ಲ. You can catch it. Don't drop it. Don't drop it. ಕೈ ಚೆಲ್ಲಬೇಡಿ, Don't drop it. ಕೈ ಚೆಲ್ಲಬೇಡಿ. ಆದ್ರೆ ಮೋಸ ಏನ್ ಮಾಡ್ದ? ಮುಳ್ದ. ಆದ್ರೆ my God is a God of second chances. ಕರ್ತನು ನಮಗೆ ಎರಡನೇ ಅವಕಾಶ ಕೊಡುವಂತವನಾಗಿದ್ದಾನೆ. That's what 34 says. ಅದೇ 34ನೇ ವಾಕ್ಯ ಹೇಳುತ್ತದೆ, ಮೋಶೆಯೇ ಕಲ್ಲನ್ನು ತಯಾರು ಮಾಡಿ ಹಿಂತಿರುಗಿ ಬಾ. ಕಲ್ಲನ್ನು ತಯಾರು ಮಾಡಿ ಹಿಂತಿರುಗಿ. ಹೌದು, ನೀನು ಹೊಡೆದಾಗ್ದೆ ಅದರ ಪರವಾಗಿಲ್ಲ, ಹಿಂತಿರುಗಿ ಬಾ. ತಿರುಗ ನಾನು ಬರ್ಕೊಡ್ತೇನೆ. ತಿರುಗ ಇವತ್ತು ರಾತ್ರಿ ಒಂದು ಪ್ರವಾಹನೆ ಶಬ್ದವಾಗಿ ಹೇಳ್ತಿದ್ದೇನೆ. ದೇವರು ನಿನಗೋಸ್ಕರ ತಿರುಗ ಮಾಡ್ಲಿಕ್ಕೆ ಹೋಗ್ತಾರೆ. ತಿರುಗ ಅದ್ಭುತವನ್ನು ಮಾಡ್ತಾರೆ, ತಿರುಗ ವಾಗ್ದಾನವನ್ನು ಕೊಡ್ತಾರೆ, ತಿರುಗ ಪ್ರವಾದನೆ ಕೊಡ್ತಾರೆ. ಇನ್ನೊಂದು ವೇಳೆ ನಿರಾಸೆಯಾಗಿ ಬಿಟ್ಟಿರ್ಬೋದಾದ್ರೆ ಇವತ್ತು ರಾತ್ರಿ ಪ್ರವಾದಿಯಾಗಿ ಹೇಳಿಕ್ಕೆ ಇಷ್ಟಪಡ್ತೇನೆ. ತಿರುಗ ನಾನು ಪ್ರವಾದನೆ ನುಡಿತಿದ್ದೇನೆ. God will do it in your life back again. ಜೀವನದಲ್ಲಿ ಮತ್ತೊಂದು ಮಾಡಲಿದ್ದಾರೆ ಕಾರ್ಯಗಳು. ತಿರುಗ ಅದನ್ನು ಮಾಡ್ತಾರೆ. God says this night God is going to do something for Alan. ಕರ್ತನು ಆಲನ್ ಅಂತ ಹೇಳುವಂತೆ ಏನು ಮಾಡಲಿದ್ದಾನೆ ಈ ರಾತ್ರಿ ವೇಳೆಯಲ್ಲಿ. Alan, God will do it for you again. ಕರ್ತನು ನಿನಗೆ ಮತ್ತೊಮ್ಮೆ ಕರ್ತನಿಗಾಗಿ ಮಾಡುತ್ತಾನೆ. I will open a door for you again. ನಿನಗಾಗಿ ಬಾಗಿಲುಗಳನ್ನು ಮತ್ತೊಮ್ಮೆ ತೆರೆಯುತ್ತೇನೆ. Every shut doors in your life, Alan, ಎಲ್ಲ ಮುಗಿದು ಹಾಕಿರುವಂತಹ ಬಾಗಿಲುಗಳನ್ನು ಮತ್ತೊಮ್ಮೆ ತೆರೆಯುತ್ತೇನೆ. I will open for you again. ನಿನಗಾಗಿ ನಾನು ಮತ್ತೊಮ್ಮೆ ತೆರೆಯಲಿದ್ದೇನೆ. There are some things what is deep inside your heart which Lord, did I lose it? It isn't. Oh no, Alan, no. Today night this is a word for you. I will call you back again. I will lift you back again. I will bless you back again. Alan, I still love you. I will still bless you. I will still use you. You are my one, Alan. Moses, even though you broke it, I still leave you. Oh, Yeshua. Alan, still God wants you. Still God means, Alan, still God will use you. Still God will use you. Still there is an open door in your life. It's not over. With 2025, it's not over. 2026, I will do it again. I will do it again. I will lift you up again. I will bless you again. In front of the people who said it's over, right now I prophesy 2026, I will restore you back again in the name of Jesus. He's still watching over you. He's still watching over. He's still watching over. 2026, it's time to come back. Come back. A comeback season is waiting for you. The comeback season is coming up for you. Right now, I want to prophesy. In the next 8 months, whatever the devil is telling, it's over. You can't do it. It's over. Today night, God has brought me here for you, Alan, to tell it's not over. It's not over. It's not over. I will still call you back to the top. I will call you back to the top, Alan. I will call you back to the top. I will bless you. God, watch it. You were just sitting there with the question, God, will you call me also? Do you know my name? Do you love me? Alan, I know. God says, I know your name. I know you. I know you. I am your God. No doubt in that. No doubt in that. I am your God. I called your name. I thought prophecy is over. I want to preach and go. But when I came behind, when I saw you, the Lord says, call Alan. Call Alan. Call Alan. I want to prove to him. I want to show to him that I know him. I want to show to him that I love him. I want to show to him. I did not bring him here simply. I brought him here to speak to him. And today night, I have no more prophecy to give. Only one word. It's not over. God will still bring you back again. He will still bless you. God bless you. Oh, amen. ಮಕ್ಕಳು ಕೈಗೊಟ್ಟಿನಿ ತಿರ್ಗಾ ಕರ್ಕೊ ಬರ್ತಾರೆ. amen. ಕೈಗೊಟ್ಟಿನಿ ತಿರ್ಗಾ ಉಪಯೋಗಿಸ್ತಾರೆ. ತಿರ್ಗಾ ಕರ್ಕೊ ಬರ್ತಾರೆ. ಮೋಸೆ ನೀನು ಹೊಡೆದಾಗ್ತಿ ಅಂತ ಹೇಳಿ ನಿನ್ನನ್ನು ತಳ್ಳಿ ಬಿಡಲ್ಲ. ಮೋಸೆ ನೀನು ಹೊಡೆದಾಗ್ತಿ ಅಂತ ಹೇಳಿ ಆರೋನ ನಾನು ಉಪಯೋಗಿಸಲ್ಲ. ನಿನ್ನನ್ನೇ. ಯಾರನ್ನೇ? ನನ್ನನ್ನೇ
ಸಾಲುಗಳ ಸೇವಕರು ಇರ್ತಾರೆ, ನೀನಿಲ್ಲ ಅಂದ್ರೆ 1000 ಜನರು ಇರ್ತಾರೆ. ಮಾಡ್ತಿಲ್ಲ. ಆರೋನಿಗೆ ಮಾಡಕ್ಕಾಗದು, ಆರೋನಿಗೆ ಅಷ್ಟೇ ಮಾಡಕ್ಕಾಗದು. ಪಾಸ್ಟರ್ ಜೋಳಿಗೆ ಮಾಡಕ್ಕಾಗದು, ಪಾಸ್ಟರ್ ಜೋಳಿಗೆ ಅಷ್ಟೇ ಮಾಡಕ್ಕಾಗದು. ನನಗೆ ಮಾಡಕ್ಕಾಗದು, ನನಗೆ ಮಾಡಕ್ಕಾಗದು. God needs you only. What you can do, nobody can do. What you can do, that's a specialty of God. ನೀವು ಮಾಡಬಲ್ಲದ ಕಾರ್ಯಗಳನ್ನು ಬೇರೆ ಯಾರು ಮಾಡಲು ಸಾಧ್ಯವಾಗುತ್ತದೆ. ಅದಕ್ಕೆ ಅಂತ ಮಹತ್ವವಾಗಿದೆ. What Brother Prem can do, only Brother Prem can do. ಸಹೋದರ ಪ್ರೇಮವನ್ನು ಮಾಡಲು ಆಗುವಂತ ಕಾರ್ಯಗಳು ಅದರಿಂದ ಮಾತ್ರ ಮಾಡಲು ಸಾಧ್ಯವಾಗುತ್ತದೆ. What Aaron can do, only Aaron can do. ಸೊ ಆತನು ಏನಾದರೂ ಮಾಡಲು ಸಾಧ್ಯವಾದ ಅದನ್ನು ಮಾತ್ರ ಮಾಡಲು ಸಾಧ್ಯ. There is only one Elijah, one Elisha, one Moses, one Samuel, one Aaron, one Prem, one Pastor Joel, only one Joanne. There is no repeat. You are the only one. There is no repeat of you. ಯಾವುದೇ ಎರಡನೇ ಮನುಷ್ಯನಿರುವುದಿಲ್ಲ. God said to Moses, ಕರ್ತನು ಮೋಶೆಗೆ ಹೇಳಿದರು, because you broke, I won't leave you. ನೀನು ಮುರಿದಿದ್ದರಿಂದ ನಾನು ನಿನ್ನನ್ನು ಬಿಡುವುದಿಲ್ಲ. I still want you, man. ನೀನು ನನಗೆ ಇನ್ನೂ ಬೇಕು. I still love you. ನಾನು ನಿನ್ನನ್ನು ಇನ್ನೂ ಪ್ರೀತಿಸುತ್ತೇನೆ. Today morning I was just reading Bible. ಬೆಳಗ್ಗೆ ನಾನು ಸತ್ಯವಾಕ್ಯವನ್ನು ಓದುತ್ತಾ ಇದ್ದೆ. This one scripture hit me a lot. ಆ ಒಂದು ವಾಕ್ಯವು ನನಗೆ ಬಹಳ ಆಳವಾಗಿ ನನ್ನನ್ನು ಮಾರ್ಕನ ಪತ್ರಿಕೆ 16ನೇ ಅಧ್ಯಾಯ 7ನೇ ವಾಕ್ಯ ಓದಲಿಕ್ಕೆ ಮಾರ್ಕ 16:7. ಮಾರ್ಕ 16:7. ಯೇಸುವೇ. Yes, go and tell. Yes, ಕನ್ನಡದಲ್ಲಿ ಓದ್ತಾರೆ. Everybody here. Brother Prem ಅವರು ಓದ್ತಾರೆ. Brother Prem ಅವರು. Prem ಅವರು ಓದ್ತಾರೆ. ಮೈಕ್ ಅಲ್ಲಿ ಇರ್ತಾರೆ. Brother Prem ಅವರು. ಮಾರ್ಕ್ 16:7. Yes. ಮಾರ್ಕ 16:7. ಈಗ ಹೋಗಿ ಆತನ ಶಿಷ್ಯರಿಗೆ ತಿಳಿಸಿರಿ, ಪೇತ್ರನಿಗಂತೂ ಖಂಡಿತವಾಗಿ ತಿಳಿಸಿರಿ. ಒಂದು ನಿಮಿಷ. ಶಿಷ್ಯರಿಗೆ ತಿಳಿಸಿರಿ, ಪೇತ್ರನಿಗಂತೂ ಖಂಡಿತವಾಗಿ ತಿಳಿಸಿರಿ. ಇನ್ನೊಂದ್ಸತಿ ಹೋದ್ರೆ ಶಿಷ್ಯರಿಗೆ ತಿಳಿಸಿರಿ, ಪೇತ್ರನಿಗಂತೂ ಖಂಡಿತವಾಗಿ ತಿಳಿಸಿರಿ. ಇನ್ನೊಂದು ಭಾಷೆ ಅಂದ್ರೆ ಶಿಷ್ಯರಿಗೂ ಪೇತ್ರನಿಗೂ ಖಂಡಿತವಾಗಿ ತಿಳಿಸಿರಿ. One question what I asked today morning to God. ಒಂದು ಪ್ರಶ್ನೆ ನಾನು ಕರ್ತನಿಗೆ ಕೇಳಿದ್ದೇನೆಂದ್ರೆ, ಯಾಕೆ ಶಿಷ್ಯರಿಗೂ ಪೇತ್ರನಿಗೂ ಅಂತ ಬರ್ತದೆ? ಪೇತ್ರನು ಶಿಷ್ಯನಲ್ವಾ? ಪೇತ್ರನು ಶಿಷ್ಯನಲ್ವೇ? ಯಾರು ಮೊದಲನೇ ಶಿಷ್ಯ? ಆದ್ರೆ ಯೇಸು ಚೆನ್ನಾಗಿ ಗೊತ್ತು, ಅವನ ಹೆಸರು ಹೇಳಿಲ್ಲ ಅಂದ್ರೆ ಅವನಿಗೆ ಬರ್ಲಿಕ್ಕೆ ಧೈರ್ಯ ಇಲ್ಲ. 3 ಸತಿ ಯೇಸುವನ್ನು ತಿರಸ್ಕರಿಸಿ ಓಡೋಗಿರ, 10 ಓಡೋಗಿರ. ಸತ್ರೇನು ಕೂಡ ಶಿಷ್ಯರಂದ್ರೆ ಅವನು ಬರಲ್ಲ. ಈ 10 ಶಿಷ್ಯರು ತಯಾರಾಗಿದ್ದಾರೆ. ಅವನು ಓಡೋದಾಗ ನಿನ್ನ ಸ್ಥಾನ ನನಗೆ, ಬರದೇ ಬೇಡ. Politics, already politics. John is saying, now I am the first, you are already first. ಇವನು ಹೇಳ್ತಾರೆ ನಾನು ಮೊದಲನೇದಾಗಿ ಅಂತ ಹೇಳ್ತಾ ಇದ್ದಾನೆ. They are waiting for Peter to go. ಪೇತ್ರನು ಹೋಗಲು ಅವರು ಕಾಯುತ್ತಾ ಇದ್ದಾರೆ. ಆದ್ರೆ ಯೇಸು ಏನಂದ? ಹೋಗಿ ಶಿಷ್ಯರಿಗೂ ಪೇತ್ರನಿಗೂ. ಆ ಪೇತ್ರನನ್ನು ಹೇಳು, ನನಗೆ ಇನ್ನೂ ಪೇತ್ರನ್ ಬೇಕು. ಅವನನ್ನು ತಿರಸ್ಕರಿಸಿದ್ರು ನನಗೆ ಪೇತ್ರನು. ನಾನು ಒಂದು ಮಗನಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಮಗನಾಗಿ ಹೇಳ್ಬೋದು, ಯೂದಸ್ ಕನ್ನಡದಲ್ಲಿ ಯೂದ ಇಸ್ಕರಿಯೋತ್ ಬದುಕಿದ್ದಿದ್ರೆ ಆ ವಾಕ್ಯ ಹಿಂಗ್ ಬರ್ತಿತ್ತು, ಹೋಗಿ ಶಿಷ್ಯರನ್ನು ಪೇತ್ರನನ್ನು ಯೂದ ಅವನನ್ನು ಕೂಡ ನನಗೆ ಬೇಕು. ಯಾಕೆ? ಪೇತ್ರನೇನಂದ ನನಗೆ ಯೇಸು ಗೊತ್ತಿಲ್ಲ, ಯೂದನೇನಂದ ನನಗೆ ಯೇಸು ಗೊತ್ತು, ನಾನೇ ಅವನನ್ನು. ನೀವ್ ಹೇಳಿ ಯಾವ್ದು ಒಳ್ಳೇದು? ಗೊತ್ತಿಲ್ಲ ಅನ್ನೋದು ಒಳ್ಳೇದ, ಗೊತ್ತು ಅನ್ನೋದು ಒಳ್ಳೇದ? ಅರ್ಥ ಗೊತ್ತಿಲ್ಲ ಅನ್ನೋದು ಒಳ್ಳೇದ, ಗೊತ್ತು ಅನ್ನೋದು ಒಳ್ಳೇದ? ಯಾರು ದೊಡ್ಡ ತಪ್ಪು ಮಾಡಿದ್? ಪೇತ್ರನ ಯೂದ ಇಸ್ಕರಿಯೋತ? ಪೇತ್ರ. ದೊಡ್ಡ ತಪ್ಪು ಯಾರು ಮಾಡಿದ್ರು? ಇಸ್ಕರಿಯೋತ. ಅವ್ನು ಗೊತ್ತಾ ಅಂದಿದ್ದ, ಗೊತ್ತಿಲ್ಲ ಅಂದಿದ್ದ? ಪೇತ್ರನೇನಂದ ನನಗೆ ಗೊತ್ತಿಲ್ಲ ಅಂದಿದ್ ಪೇತ್ರನ್ನು ಕರೀಲಿಕ್ಕೆ ದೇವರು ಆಗಿದ್ದಿದ್ರೆ, ಗೊತ್ತು ಅನ್ನುವಂತ ಯೂದಸನ್ನು ಕೂಡ ದೇವರಿಗೆ. ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಅನೇಕ ಸರಿ ಜನ ತಪ್ಪು ಮಾಡುವಾಗ ನಾವೇ ಒಂದು ಮಾರ್ಕ್ ಹಾಕ್ಬಿಡ್ತೀವಿ. ಇನ್ನು ಸ್ಟೇಜ್ ಹತ್ತಕ್ಕಾಗಲ್ಲ, ಇನ್ನು ಸಭೆ ಬರಕ್ಕಾಗಲ್ಲ. ಇಲ್ಲ, nothing like that. God loves everybody. He can use
Everybody. ಎಲ್ಲರನ್ನು ಉಪಯೋಗಿಸಲು ಸಾಧ್ಯವಾಗಿದ್ದಾನೆ. ಎಲ್ಲರನ್ನು Take out that discrimination. Take out that, what you say, limit mind. ಆ ನಿಮ್ಮ ಒಂದು ಯೋಚನೆ, ಆ ಒಂದು ಕೆಟ್ಟ ಯೋಚನೆಯನ್ನು ನೀವು ತೆಗೆದು ಹಾಕಿರಿ. God can bring anybody. ಕರ್ತನು ಯಾರನ್ನು ಬೇಕಾದರೂ ಕರ್ತನು ತೆಗೆದುಕೊಳ್ಳಬಹುದು. Anybody. ಕರ್ತನು ಯಾರನ್ನು ಬೇಕಾದರೂ ಉಪಯೋಗಿಸಿಕೊಳ್ಳಬಹುದು. ಅದೇ ದೇವರು ಮೋಸೆಗೆ ಅಂದಿದ್ದು, ಮೋಸೆ ನೀನ್ ಕಲ್ಲು ಹೊಡೆದಾಕಿದ್ದಕ್ಕೆ ನಿನ್ನನ್ನ ತಳ್ಳಿ ಬಿಡಲ್ಲ, ನೀನೇ ಕಲ್ಲು ತಗೊಂಡು ನಾಳೆ ಬೆಳಗ್ಗೆ ತಿರ್ಗಾ ಬಾ, ತಿರ್ಗಾ ನಾನು ಬರ್ಕೊಡ್ತೇನೆ, ತಿರ್ಗಾ ನೀನು ಹೊಡೆದಾಕಿದಂತ ಸೇವೆಯನ್ನು ತಿರ್ಗಾ ಕೊಡ್ತೇನೆ, ನೀನು ಹೊಡೆದಾಕಿದಂತ ಆ ಪ್ರವಾದನೆ ಏನ್ ಕೊಡ್ತೇನೆ, ತಿರ್ಗಾ ಕೊಡ್ತೇನೆ. I will do it again. ಮತ್ತೊಮ್ಮೆ ಅದನ್ನು ಮಾಡುತ್ತೇನೆ. Touch your neighbor and say, touch your neighbor. ಪಕ್ಕದಲ್ಲಿರುವವರನ್ನು ಮುಟ್ಟಿ ಹೇಳಿರಿ, He will do it again. ಅದನ್ನು ಮತ್ತೊಮ್ಮೆ ಮಾಡುತ್ತಾನೆ. He will do it again. ಅದನ್ನು ಮತ್ತೊಮ್ಮೆ ಅದನ್ನು ಮಾಡುತ್ತಾನೆ. ಮೂರು ಸತಿ ಹೇಳಿ ಅವ್ನು ತಿರ್ಗಾ ಮಾಡ್ಲಿಕ್ಕೆ ಅವ್ನು ಮತ್ತೊಮ್ಮೆ ಮಾಡುತ್ತಾನೆ, ಅದನ್ನು ಮತ್ತೊಮ್ಮೆ ಮಾಡುತ್ತಾನೆ. ಮತ್ತೊಮ್ಮೆ ಮಾಡುತ್ತಾನೆ, ಮತ್ತೊಮ್ಮೆ ಮಾಡುತ್ತಾನೆ. ಮತ್ತೊಮ್ಮೆ ಮಾಡುತ್ತಾನೆ. ಮತ್ತೊಮ್ಮೆ ಇಷ್ಟು ಮಾಡುತ್ತಾನೆ. ವರ್ಷಗಳು ಮಾಡಿದ ಅದ್ಭುತಗಳು ತಿರ್ಗಾ ಮಾಡ್ತಾನೆ. ಇದುವರೆಗೆ ಮಾಡ್ಲಿಕ್ಕೆ ನಂಬಿಕಸ್ಥರಾಗಿದ್ರೆ ಮತ್ತೊಮ್ಮೆ ಮಾಡ್ತಾನೆ, ಮತ್ತೊಮ್ಮೆ ಮಾಡ್ತಾನೆ, ಮತ್ತೊಮ್ಮೆ ಮಾಡೇ ಮಾಡ್ತಾನೆ. ಆದ್ರೆ ಸೆಕೆಂಡ್ ಟೈಮ್ ಮಾಡುವ ಸ್ಪೆಷಾಲಿಟಿ ಏನ್ ಗೊತ್ತಾ? ಮೊದಲನೇ ಸತಿ ಈ ಕಲ್ಲು ಪಡೀಲಿಕ್ಕೆ ಎಷ್ಟು ದಿನ ಕಾಲ? ಎಷ್ಟು ದಿನ? ಆದ್ರೆ ಎರಡನೇ ದಿನ ದೇವರಂದ 40 ದಿನ ಕಾಯಕ್ ಬೇಡ, ನಾಳೆ ಬೆಳಗ್ಗೆ. ಇನ್ನೊಂದು ಅರ್ಥ, ಇವತ್ತು ರಾತ್ರಿ ಒಳಗಡೆ 40 ದಿನ ನೀನು ಕಾಯಿಸಲ್ಲ, ಒಂದು ರಾತ್ರಿಯಲ್ಲಿ ನಾನು ಅದ್ಭುತ ಮಾಡ್ತೇನೆ. ನಾನು ಕೆಲ ಪ್ರವಾದನೆ ನೋಡಲಿಕ್ಕೆ ಇಷ್ಟಪಡ್ತೇನೆ. ಓವರ್ ನೈಟ್ ಮಿರಾಕಲ್ಸ್ ಇವತ್ತು ರಾತ್ರಿ ಮುಗಿಯೋಕ್ಕಿಂತ ಮುಂಚೆ ಸ್ವೀಕರಿಸಲಿಕ್ಕೆ ಆಗಿದೆ. ನಿನ್ನ ಪ್ರವಾದನೆ ಆಗಿದೆ. ಇವತ್ತು ರಾತ್ರಿ ಮುಗಿಯೋಕ್ಕಿಂತ ಮುಂಚೆ ಶತ್ರು ಕದ್ದಿಕೊಂಡು ಹೋಗಿದ್ದು ತಿರುಗಾ ಕೊಡ್ತೇನೆ. Within today night I will do it again. 40 ದಿನ ಇದೆಯಲ್ಲ, 40 ವರ್ಷಗಳು ಇದೆಯಲ್ಲ, ಮೋಸೆ ಇವತ್ತು ರಾತ್ರಿ. My sister just fixed that. It just looked at me. Today night, that's the word. Today night I'm going to do it. I'm not going to take more time. ಇನ್ನೂ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ರಾತ್ರಿಗಳಲ್ಲಿ ನಾನು ಪ್ರವಾದನೆ ನೋಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ರಾತ್ರಿ ದೇವರ ಕೆಲ ಅದ್ಭುತಗಳನ್ನ ಕುಟುಂಬದೊಳಗಡೆ ಮಾಡಿ ಮುಗಿಸ್ಲಿಕ್ಕೆ ಹೋಗ್ತಿದ್ದಾರೆ. ಅದೇ ದೇವರು ಮೋಸೆಗೆ ಅಂದಿದೆ, ಮೋಸೆ ಮೊದಲನೇ ಸತಿ ಕಲ್ಲು ತಗೊಳ್ಳಿಕ್ಕೆ ಎಷ್ಟು ದಿನ ಆಯ್ತು? ಆದ್ರೆ ಎರಡನೇ ಸತಿ 40 ದಿನ ಬೇಡ, ಒಂದೇ ನಾಳೆ ದಿನ ನೋಡ್ತೇನೆ. ಯಾವಾಗ ನೋಡ್ತೇನೆ? ಯಾವಾಗ ಅಂತ ಕೇಳಿ, ನಾಳೆ ಆಗೋಕ್ಕಿಂತ ಮುಂಚೆ ದೇವರಿಗೆ ಅದ್ಭುತಗಳು ಮಾಡ್ತಾರೆ. ನಿನ್ನೆ ರಾತ್ರಿ, yesterday night, ನಿನ್ನೆ ರಾತ್ರಿ I was just texting one pastor ನಾನು ಒಂದು ಸೇವಕನ ಸಂಗಡ ನಾನು ಮೆಸೇಜ್ ಕಳಿಸ್ತಾ in ಇದ್ದೆ WhatsApp. ವಾಟ್ಸ್ಆಪ್ ಮುಖಾಂತರ. 11:59 I texted. 11:59ಗೆ ನಾನು ಆತನಿಗೆ ಆ ಮೆಸೇಜ್ ಕಳಿಸಿದೆ. WhatsApp ಅಲ್ಲಿ ಏನ್ ತೋರಿಸ್ತು? yesterday ಅಂತ. ಏನ್ ತೋರಿಸ್ತು? 12:1 2 ನಿಮಿಷ ಆದ್ಮೇಲೆ ಅವ್ರು ಕಳಿಸಿದಾಗ ಏನಂತ ತೋರಿಸ್ತು? ನಾನು ಕರ್ಟನ್ ಕತ್ ನೋಡಿದೆ, ಕತ್ಲು ಹಂಗೆ ಇದೆ. ಕತ್ಲು, darkness is still there, night is still there, but the day is beginning. ಅದರ ಪ್ರಾರಂಭವಾಗಿದೆ. Tell your neighbors, the day begins at the night. Amen. The day begins at the night. ದಿನವು ರಾತ್ರಿಯಲ್ಲಿ ಪ್ರಾರಂಭಿಸುತ್ತದೆ. ದಿನ ಸೂರ್ಯ ಬರುವಾಗೆಲ್ಲ ಪ್ರಾರಂಭಿಸುವುದು, ದಿನ ಬೆಳಕು ಬರುವಾಗೆಲ್ಲ ಪ್ರಾರಂಭಿಸುವುದು. ರಾತ್ರಿ 12 ಗಂಟೆ ಕತ್ತಲೆಯಲ್ಲಿ ಇನ್ನೂ ಕತ್ತಲೆ ಆಗಿರುವಾಗಲೇ ನಿನ್ನ ದಿನ ಮೋಸೆ ನಾಳೆ ಅಂದ್ರೆ ಇವತ್ತು ರಾತ್ರಿ 12 ಗಂಟೆ ಆದ್ಮೇಲೆ ಯಾವಾಗ ಬೇಕಾದ್ರೂ 12 1ಕ್ಕೆ 12 2ಕ್ಕೆ 1 ಗಂಟೆ 2 ಗಂಟೆ ಮುಂದೆ ಯಾವಾಗ ಬೇಕಾದ್ರೂ ನಾನು ಅದ್ಭುತ ಮಾಡ್ತೇನೆ. ಮೋಸೆ ನಾಳೆ ಬೆಳಗ್ಗೆ ನನಗೆ ಕಾಯಬೇಡ, ಇವತ್ತು ನಾಳೆ ಅಂದ್ರೆ ಇವತ್ತು 12 ಗಂಟೆ ಆದ್ಮೇಲೆ. When does the day starts? ದಿನವು ಯಾವಾಗ ಪ್ರಾರಂಭವಾಗುತ್ತದೆ? Night. ರಾತ್ರಿ. ಅದೇ I just took the curtain, still it is dark only. ನಾನು ಪರದೆಯನ್ನು ತೆಗೆದು ನೋಡಿದೆ, ಈ ಆಗು ಸಹ ಕತ್ತಲೆ ಹಾಗೆ ಇತ್ತು. ಏನು ಬದಲಾವಣೆ ಆಗಿಲ್ಲ. ಆದ್ರೆ ದಿನ ಮಾತ್ರ David says I will start the day with a praising God. ಆ ದಿನವನ್ನು ಯೆಹೋವನನ್ನು ಸ್ತುತಿಸುತ್ತಾ ಆರಂಭಿಸ್ತೇನೆ. ಇವತ್ತು ರಾತ್ರಿ ಇಬ್ಬರು ಆಮೇಲೆ ನೋಡ್ಲಿಕ್ಕೆ ಇಷ್ಟಪಡ್ತೇನೆ. ಬರುವಂತ 3 ತಾಸು
12 ಗಂಟೆ ನಂತರ ಅದ್ಭುತಗಳನ್ನು ನಮ್ಮ ಮನೆಯೊಳಗೆ ಮಾಡುತ್ತಾರೆ. The title of today's sermon is ಈ ದಿನದ ಒಂದು ಸುವಾರ್ತೆಯ ಒಂದು ಭಾಗವೇನೆಂದ್ರೆ ಟೈಟಲ್ ಏನಂತಾರೆ செய்தி தலைப்பு ಇನ್ನೊಂದು செய்திಯ தலைப்பு he will do it again ಅದನ್ನು ಮತ್ತೊಮ್ಮೆ ಅದನ್ನು ಮಾಡಲಿದ್ದಾನೆ. but the subtitle is overnight miracle. ಒಂದು ರಾತ್ರಿ ಮುಗಿಯೋಕ್ಕಿಂತ ಮುಂಚೆ ನಾಳೆ ನಿನ್ನನ್ನು ಹಿಂದಿರುಗಿ ಭೇಟಿ ಮಾಡ್ತೇನೆ, ತಿರುಗಾ ಕಲ್ಲನ್ನು ಕೊಡ್ತೇನೆ, ತಿರುಗಾ ಬರೀತೇನೆ, ತಿರುಗಾ ಪ್ರವಾದಿಯ ಮುಗಿ ಹೋಗ್ತೇನೆ. ಮೋಸೆಸ್ ಐ ವಿಲ್ ಚೂಸ್ ಯು ಅಗೇನ್. one night ನಿಮ್ಮ ಪಕ್ಕಕ್ಕೆ ಇರುವವರನ್ನು ನೋಡಿಕೊಂಡು ಹೇಳಿರಿ, ಒಂದು ರಾತ್ರಿ at the night times God will do miracles. ಆ ಖರ್ಚನ್ನು ಆ ರಾತ್ರಿಯಲ್ಲಿ ಅದ್ಭುತವನ್ನು ಮಾಡ್ತಾನೆ. ರಾತ್ರಿಯಲ್ಲಿ ಅದ್ಭುತ ಮಾಡ್ತಾನೆ. ಆದಾಮನನ್ನು ನಿದ್ರೆ ಮಾಡಕ್ ಮಲಗಿಸಿ ಹೇಗೂ ಹೊರಗಡೆ ತಗೊಂಡ. ಆದಾಮನನ್ನು ಮಲಗಿಸಿ ಯಾರನ್ನು ಹೊರಗಡೆ ತಗೊಂಡಿದ್ದು? ಅವಳನ್ನು. ಯಾರನ್ನು ಅವಳನ್ನು ಹೊರಗಡೆ ಬಂದಾಗ ಅವಳು ಪಾಪು ಆಗಿಲ್ಲ. ಅವಳು ಯಾವ ರೀತಿ ಆಗಿದ್ಲು? ಸ್ತ್ರೀಯರಾಗಿದ್ಲು. ಇನ್ನೊಂದು ರೀತಿ ಹೇಳಿದ್ರೆ ಫುಲ್ ಗ್ರೋನ್ ಮಿರಾಕಲ್ಸ್. ಆದಾಮನ ಒಳಗಡೆ ಸ್ತ್ರೀಯಾಗಿ ಮಗು ಆಗಿರುವಂತ ಅವಳಲ್ಲ, ಫುಲ್ ಗ್ರೋನ್ ಮಿರಾಕಲ್ ವಾಸ್ ದೇರ್. ಒಂದು ರಾತ್ರಿಯಲ್ಲಿ ಒಂದು ಸ್ತ್ರೀ ದೊಡ್ಡದಾಗಬೇಕಂದ್ರೆ ಎಷ್ಟು ವರ್ಷ ಬೇಕು? 20-30 ವರ್ಷ ಬೇಕು. ಆದ್ರೆ ಒಂದು ರಾತ್ರಿಯಲ್ಲಿ 20 ವರ್ಷದ ನಡಿಬೇಕಿರೋದು ಒಂದು ರಾತ್ರಿಯಲ್ಲಿ. ನಾನು ಪ್ರವಾದಿ ನುಡಿದಿದ್ದೇನೆ, ಅಡೋನೈ ಚರ್ಚ್ ಕೆಲ ರಾತ್ರಿಗಳಲ್ಲಿ ಅನೇಕ ವರ್ಷಗಳಿಂದ ಪ್ರಾರ್ಥನೆ ಮಾಡಿ ನಡಿಬೇಕಿರೋದು, ಅನೇಕ ವರ್ಷಗಳಿಂದ ಪ್ರಾರ್ಥನೆ ಮಾಡಿ ಆಗದೆ ಇರೋ ಕೆಲ ಪ್ರವಾದಿಗಳು ಕೆಲ ರಾತ್ರಿಗಳಲ್ಲಿ ಯು ಜಸ್ಟ್ ನೀಡ್ one night. This is that night. ಈ ರಾತ್ರಿ ಅದೇ, This is that night. ಅದೇ ಈ ರಾತ್ರಿ I ಆಗಿದೆ. prophesy if you believe, ನೀವು ನಂಬಿದರೆ before tomorrow morning ನಾಳೆಯ ಬೆಳಗ್ಗೆ ಮುಂಚಿತವಾಗಿ you will meet God again. ನೀವು ಕರ್ತನನ್ನು ಮತ್ತೊಮ್ಮೆ ಭೇಟಿ ಮಾಡಿ. You will meet God again. ಕರ್ತನನ್ನು ಮತ್ತೊಮ್ಮೆ ಭೇಟಿ ಮಾಡಿ. If you believe, I need 30 seconds of clap offering. 30 seconds without stopping. Clap your hands and say, I receive it. I will ಸ್ವೀಕರಿಸ್ತೇನೆ. ನಾಳೆ ಬೆಳಗ್ಗೆ ಆಗೋಕ್ಕಿಂತ ಮುಂಚೆ ಭಾಷೆ ಚೆಲ್ಲ ಬಚಲಗದ. ರೋಪ ಚೋಳ ಬಲದ. Yes. 30 seconds. Move
ಅಲ್ಲಿ ಒಂದು ವಾಕ್ಯ ಕರ್ತನು ಹೇಳಿದ್ರೆ Moses, ಮೋಶೆಯೇ last time ಕಳೆದ ಬಾರಿ I gave you the rock. ನಾನು ನಿನ್ನವರಿಗೆ ಆ ಬಂಡೆಯನ್ನು ಕೊಟ್ಟೆನು, This time ಆದರೆ ಈ ಬಾರಿ I won't give you the rock. ನಾನು ನಿನಗೆ ಆ ಬಂಡೆಯನ್ನು ಕೊಡುವುದಿಲ್ಲ. You cut and bring. ನೀನು ಅದನ್ನು ಕತ್ತಿಸಿ ತೆಗೆದುಕೊಂಡು ಬರಬೇಕು. ಈ ಸತಿ ದೇವರು ಮಾತ್ರ ಮಾಡಲ್ಲ, ನಿನ್ನ ಪ್ರಯತ್ನ ಕೂಡ ಇರಬೇಕು. ಒಂದ್ಸತಿ ದೇವ್ರು ಸಂಪೂರ್ಣ ದೇವ್ರು ಮಾಡಿದಾಗ ನೀನ್ ಬೇಗ ಹೊಡೆದಾಕ್ಬಿಡಿ ಅಲ್ವಾ? ದೇವ್ರು ಈಸಿಯಾಗಿ ಕೊಟ್ಟಾಗ ಏನ್ ಮಾಡಿದೆ? ಈ ಸತಿ ಈಸಿಯಾಗಿ ಕೊಡಲ್ಲ. ಸ್ವಲ್ಪ ನೀನು ಪ್ರಾರ್ಥನೆ ಮಾಡೋದು, ಸ್ವಲ್ಪ ನೀನು ಗೌರಿಸು, ಸ್ವಲ್ಪ ನೀನು ಕಣ್ಣೀರಿಡು. ಮೋಸೆ ಈ ಸತಿ ನಾನೆಲ್ಲ ಮಾಡಲ್ಲ, ಕಲ್ಲಿ ತಗೋ ಬಂದ್ರೆ ನಾನು ಬರ್ಕೊಡ್ತೀನಿ. ಕಲ್ಲಿ ತಗೋ ಬಂದ್ರೆ ಮೊದಲೆಲ್ಲ ಸಭೆ ಬರುವ ಬೇಗ ಬೇಗ ಅದ್ಭುತ ನಡೀತಿತ್ತು ಅಲ್ವಾ? ಯಶಕ್ಕೆ ಅನುಭವ ಇದೆ. ಮೊದಲು ಪ್ರಾರ್ಥನೆ ಎಲ್ಲ ಬೇಗ ಬೇಗ, ಸ್ವಲ್ಪ ತಡ. ಮೊದಲು ಕೊಟ್ಟಾಗ ನೀವು ಬಿಟ್ಬಿಟ್ರಿ. ಮೊದಲು ಕೊಟ್ಟಾಗ ಕೃತಜ್ಞತೆ ಹೇಳಿಲ್ಲ. 10 leprosy was healed. 10 ಜನರು leprosy people, ಕುಷ್ಠರೋಗಿಗಳು ಅವರು ಗುಣ ಹೊಂದಿದರು. 10 ಜನ ಗುಣ. ಎಷ್ಟು ಜನ ಬಂದು ಆಮೇಲೆ ಥ್ಯಾಂಕ್ ಯು ಹೇಳಿದ್ರು. ಎಷ್ಟೋ ಸತಿ ಅದ್ಭುತ ಮಾಡಿ ನಾವು ಥ್ಯಾಂಕ್ ಯು ಹೇಳೋದೇ ಮರ್ತೋಗ್ಬಿಡ್ತೀವಿ. ಮೋಸೆ ನೀ ಮೊದಲನೇ ಸತಿ ಕೃತಜ್ಞತೆ ಇಲ್ಲದವನಾಗಿದ್ದಕ್ಕೋಸ್ಕರ ಬೇಗ ಹೊಡೆದಾಕ್ಬಿಟ್ಟೆಲ್ಲ. ಎರಡನೇ ಸತಿ ಸ್ವಲ್ಪ ನೀನ್ ಕಣ್ಣೀರು, ನೀನ್ ಸ್ವಲ್ಪ ಪ್ರಾರ್ಥನೆ. ಈ ಸತಿ ಎಲ್ಲ ಫ್ರೀಯಾಗಿ ಕೊಡಲ್ಲ, ನೀನ್ ಕಲ್ಲ ತಗೋಬಂದ್ರೆ ನಿನಗೆ ಗೊತ್ತಾಗ ಅದರ ಬೆಲೆ ಎಷ್ಟಿದೆ. ನನಗಿನ್ನೂ ಚೆನ್ನಾಗಿ ಗೊತ್ತು. ನಾನು ಸೇವೆ ಆರಂಭಿಸಿದಾಗ ನನ್ನ ಡ್ಯಾಡಿ ಗೋಸ್ ಟು ಪ್ರೀಚ್ ಎವ್ರಿವೇರ್. ನನ್ನ ತಂದೆ ಎಲ್ಲ ಕಡೆ ಸುವಾರ್ತೆಯನ್ನು ಸಾರಲು ಹೋಗುತ್ತಾರೆ. ಡ್ಯಾಡಿ ಆಲ್ವೇಸ್ ಸೇ, ನನ್ನ ತಂದೆ ಯಾವಾಗಲೂ ಹೇಳುವುದೇನೆಂದರೆ, ಐ ಗಿವ್ ಮೈ ಸ್ಟೇಜ್ ಟು ಯು. ನನ್ನ ಮೀಟಿಂಗ್ ಅಲ್ಲಿ ನಿನಗೆ ಮಾತಾಡ್ಲಿಕ್ಕೆ ಕೊಟ್ರೆ ನಿನಗೆ ಅದರ ಬೆಲೆ ಗೊತ್ತಿಲ್ಲ. ನಿನಗೆ ಬೇಕಂದ್ರೆ ನೀನ್ ಪ್ರಾರ್ಥನೆ ಮಾಡಿ, ನೀನ್ ಕಾಲು, ನೀನ್ ಬನ್ನಿ. ನಂತರ ನೀನ್ ಮಾಡಿದ್ರೆ ನಿನಗೆ ಆ ಬೆಲೆ ಗೊತ್ತಾಗುತ್ತೆ. ಇಫ್ ಯು ವಾಂಟ್, ಯು ಪ್ರೇ ಫಾರ್. ನಿನಗೆ ಬೇಕಾದರೆ ನೀನು ಪ್ರಾರ್ಥಿಸು. ಇಫ್ ಐ ಗಿವ್ ಮೈ ಮೈಕ್, ನನ್ನ ಮೈಕಲ್ಲಿ ಕೈಯಲ್ಲಿ ಕೊಡುವುದಾದ್ರೆ ಡ್ರಾಪ್ ಇಟ್ ಈಸಿಲಿ. ನೀನು ಅದನ್ನು ಬಹಳ ಸುಲಭವಾಗಿ ಅದನ್ನು ಕೈ ಚೆಲ್ಲಿ ಕೊಡು. ಯಾರಾದ್ರೂ ಏನಾದ್ರೂ ಹೇಳುವಾಗ ಇದೇನ್ ಬೇಡ ಅಂತ ಬಿಟ್ಬಿಟ್ಟು ಹೋಗ್ತೀವಿ. ಆದ್ರೆ ನೀನ್ ಪ್ರಾರ್ಥನೆ ಮಾಡಿ ನಿನಗೆ ಕೊಟ್ರೆ ಯಾರೇನ್ ಹೇಳಿದ್ರು ಗಟ್ಟಿಯಾಗಿರ್ಬೇಕು. ಯಾಕಂದ್ರೆ ನೀನ್ ಚೆನ್ನಾಗಿ ಗೊತ್ತಾಗ ನಿನ್ನ ಪ್ರಾರ್ಥನೆ ಅದೇ ತಿರುಗಾ ಪ್ರಾರ್ಥನೆ ಮಾಡಿ. ಈ ಸತಿ ಸುಲಭವಾಗಿ ನಡೆಯಲ್ಲ. ನಿನ್ನ ಪ್ರಾರ್ಥನೆ ಕೂಡ ದೇವರಿಗೆ ನಿನ್ನ ಪ್ರಾರ್ಥನೆ ಕೂಡ. If I say it in my language or I'm a Gen Z, I'm young. If I say it in Gen Z language, God and Moses collaborated. ದೇವರು ಮೋಸೆ ಏನ್ ಮಾಡ್ದ? ಇನ್ಸ್ಟಾಗ್ರಾಮ್ ಅಲ್ಲಿ ಕೊಲಾಬರೇಟ್ ಮಾಡ್ದ. ಮೋಸಸ್ಗೆ ಲೈಕ್ ಹಾಕಿದ್ರೆ ದೇವ್ರಿಗೂ ಲೈಕ್ ಹೋಗುತ್ತೆ, ದೇವ್ರಿಗೆ ಲೈಕ್ ಹಾಕಿದ್ರೆ ಮೋಸಸ್ಗೂ ಲೈಕ್ ಬರುತ್ತೆ. ಅವನ್ ಯಾಕೆ ಇಬ್ರು ಒಂದಾದ್ರು. ನಾನು 2026 ಪ್ರವಾದಿ ನೋಡ್ಲಿಕ್ಕೆ ಇಷ್ಟಪಡ್ತೇನೆ. God will collaborate with you. You will work with God. You will work with God. You will partnership with God. It will not only be God, it will be you and God. When they see God, they will say, thank you for creating Aaron. When they see Aaron, they will say, thank you for selecting Aaron, God. Go forth. Glory will go to God. Blessing will go to Aaron. I will collaborate with you, Moses. This time I will not do it all together. ನಾನು ಎಲ್ಲ ಒಟ್ಟಿಗೆ ನಾನು ಮಾಡುವುದಿಲ್ಲ. You bring the rock. ನೀನು ಆ ಒಂದು ಬಂಡೆಯನ್ನು ತೆಗೆದುಕೊಂಡು ಬಾ. I will try. ನಾನು ಅದರ ಮೇಲೆ ಬರೆಯುತ್ತೇನೆ. ನೀನು ಬಂಡೆ ತಗೋ ಬಂದಿಲ್ಲ ಅಂದ್ರೆ ನಾನು ಪದವಿಗಳಲ್ಲಿ ಬಂಡೆ ತಗೋ ಬಂದ್ರಿ. ಪ್ರಾರ್ಥನೆ ಮಾಡ್ರಿ. ಈ ಅದ್ಭುತಕ್ಕೆ ಪ್ರಾರ್ಥನೆ ಅವಶ್ಯಕತೆ ಇದೆ. ಈ ಅದ್ಭುತಕ್ಕೆ ಉಪವಾಸ ಅವಶ್ಯಕತೆ ಇದೆ. ಬರುವಾಗ ಯಾರನ್ನು ಕರ್ಕೊಂಡು ಬರಬೇಡ. ಪದವಿಗಳಲ್ಲಿ ಯಾರು ಬೇಡ, ನೀವು ಒಬ್ಬನೇ ಸಾಕು. ಯಾಕಂದ್ರೆ ಅನೇಕ ಸರಿ ಬೇರೆಯವರ ಮಾತು ಕೇಳಿ, ಬೇರೆಯವ್ರು ಬಿಡಿ, ನಮ್ಮ ಬಾಯಿಂದಾನೆ ಅಲ್ವಾ? ಗ್ಯಾಬ್ರಿಯಲ್ ಬಂದು ಸೆಕ್ರೆಟರಿಗೆ ಏನ್ ಹೇಳ್ತಿದ್ದಾನೆ? ಯೋಹಾನ ಹುಟ್ಟೋ ತನಕ ಬಾಯಿ ತೆಗಿಬೇಡ. ಯೋಹಾನನ್ನ ನಾನು ಅವಾಗ್ಲೇ ಕೊಡ್ಲಿಕ್ಕಿದ್ದೆ, ನೀನ್ ಬಾಯಿನೇ ಇಷ್ಟು ವರ್ಷ ತಡೆ ಆಗಿಲ್ಲ. ಈ ಸತಿ ಬಾಯಿ ಮುಚ್ಚು. ನೀನ್ ಆಲೋಚನೆ ಮಾಡಿದ್ರು ಕೂಡ ನಿನಗೆ ಅದ್ಭುತವನ್ನು ತಡೆ ಮಾಡ್ಲಿಕ್ಕೆ ಆಗಲ್ಲ. ಈ ಸತಿ ಯೋಹಾನನ್ನ ಕೊಟ್ಟೆ. I want to prophesy.
ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುವಂತ 3 ಕುಟುಂಬಗಳು. ಅಂದ್ರೆ ಮಕ್ಕಳಂದ್ರೆ ತಲೆಮೂರೆ ಇದುವರೆಗೆ ಮಕ್ಕಳು ಆಗದೆ ಪ್ರಾರ್ಥನೆ ಮಾಡುವಂತ 3 ಎದ್ದಿದ್ದ ಬೇಡ ಕೈ ಎತ್ತದ ಬೇಡ ಅಂದ್ರೆ ನಾನು ನಿಮಗೋಸ್ಕರ ಹೇಳ್ತೀನಿ 3 ಕುಟುಂಬಗಳಿಗೆ ನಾನು ಪ್ರವಾದನೆ ನೋಡಿದ್ದೇನೆ. 2026 ತಲೆಮೂರೆ ಮಕ್ಕಳುಗಳು ದೇವರಿಗೆ 3 babies are coming to the church. 3 new before next year December if I come back 3 baby dedications will happen in the name of Jesus. ಅದೆಷ್ಟು ತಡವಾಗಿದ್ರು ಎಷ್ಟು ತಾಮದವಾಗಿದ್ರು ಖಂಡಿತವಾಗಿ ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಸ್ವಲ್ಪ 6 ತಿಂಗಳು ಸ್ವಲ್ಪ ಬಾಯಿ ಮುಚ್ಚಿರಿ ಸಾಕು. ಅದೇ ಅಂದಿದ್ದು ಸೆಕ್ರೇನೆ 6 ತಿಂಗಳು ನೀನು ಏನ್ ನೆಗೆಟಿವ್ ಮಾತಾಡಬೇಡ. ನೀನು ನಾನು ಒಬ್ಬನೇ ಫಸ್ಟ್ ಗಂಡನ್ ಬೇಡ ಯಾರು ಬೇಡ ನೀನು ನಾನು ಮಾತು. ಯಾಕಂದ್ರೆ ನಿನಗೋಸ್ಕರ ನಾವು ಅದ್ಭುತ ಮಾಡಿ. I will do it for you. This is the prophecy. Receive it. You are going to have a baby in the name of Jesus. I want to finish it in the next 5 minutes. ಬರುವಂತ 5 ನಿಮಿಷಗಳಲ್ಲಿ ನಾನು ಮುಗಿಸಲು ಬಯಸುತ್ತೇನೆ. God said Moses, ಅಂತ ಹೇಳಿದ ಮೋಶೆ, I will do it again. ನಾನು ಮತ್ತೊಮ್ಮೆ ಅದನ್ನು ಮಾಡುತ್ತೇನೆ. You dropped it, ನೀನು ಅದನ್ನು ಕೈ ಚೆಲ್ಲಿಕೊಂಡೆ, but I will give it again. ಆದರೆ ಮತ್ತೊಮ್ಮೆ ನಾನು ಹಿಂತಿರುಗಿ How ಕೊಡುತ್ತೇನೆ. many of you can say, ಎಷ್ಟು ಜನ ಹೇಳಲು ಬಯಸುತ್ತೀರಾ? 2025 I have dropped many things. ಈ 2025 ಅನೇಕ ಕಾರ್ಯಗಳನ್ನು ನಾನು ಕೈ ಚೆಲ್ಲಿಕೊಂಡಿದ್ದೇನೆ. Drop my promise. ನನ್ನ ಕೆಲವು ವಾಗ್ದಾನಗಳನ್ನು ಕೈ ಚೆಲ್ಲಿ. ವಾಗ್ದಾನಗಳನ್ನು ನಾನು ಕೈ ಚೆಲ್ಲಿದ್ದೇನೆ. ಅನೇಕ ಸರಿ ಸೇವಕರು ವಾಕ್ಯದಲ್ಲಿ ವಾಗ್ದಾನಗಳು ಮಾತಾಡುವಾಗ ಇದೇ ನಡೆಯುತ್ತೆ ಹೊಡೆದಾಕಿದ್ರು. ಪ್ರವಾದನೆ ಬರುವಾಗ ಇದೇ ನಡೆಯುತ್ತೆ ಹೊಡೆದಾಕಿದ್ರು. ಸೇವಕರು ಇಲ್ಲಿಂದ ಸ್ಟೇಜ್ ಅಲ್ಲಿ ನಿಂತ್ಕೊಂಡಿರ್ತಾರೆ, ದೇವರು ಅದ್ಭುತ ಮಾಡ್ತಾರೆ, ಅಲ್ಲಿಂದ ಎಲ್ಲಿ ಅದ್ಭುತ ನಡೆಯುತ್ತೆ ಹೊಡೆದಾಕ್ತಿದ್ದೀರಾ. ಅನೇಕ ವಾಗ್ದಾನಗಳನ್ನು ಹೊಡೆದಾಕಿದ್ರು. ನನ್ನ ಕರೀಲಿಕ್ಕೆ ನನಗೆ ಗೊತ್ತು, ಸೇವೆ ಕರೆದಿದ್ದ ನನಗೆ ಗೊತ್ತು, ನನ್ನ ಕೆಲಸ ನನಗೆ ಗೊತ್ತು, ಇದು ಆದ್ರೂ ಕೂಡ ಮಾಡಕ್ಕಾಗದೆ ನನ್ನ ಕರೀಲಿಕ್ಕೆ ನಾನು ಹೊಡೆದಾಕಿದ್ದೆ. ನನ್ನ ಪ್ರಾರ್ಥನೆ ಜೀವನ, ನನ್ನ ಮಕ್ಕಳ ಜೀವನ ದೇವರು ನನಗೋಸ್ಕರ ಕೊಟ್ಟಿದ್ದ ಕೆಲವೆಲ್ಲ ಹೊಡೆದಾಕಿದೆ. ಇವತ್ತು ರಾತ್ರಿ ಹಂಗೆ ನಾನು ಕೆಲವೆಲ್ಲ ಹೊಡೆದಾಕಿದೆ ಅಂತ ಹೇಳೋರು ಯಾರಾದ್ರೂ ಇದ್ರೆ ಇವತ್ತು ಎದ್ದಿಟ್ಕೋಬೋದು. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ದೇವರು ನಿಮ್ಮನ್ನು ತಿರುಗಾ ಕರೀತಿದ್ದಾರೆ. This night I want to give you a new chance. ಹಂಗೆ ಯಾರಾದ್ರೂ ರಾತ್ರಿಯಲ್ಲಿ ನಿಮಗೆ ಹೊಸ ಒಂದು ಅವಕಾಶವನ್ನು ಕೊಡಲಿದ್ದೇನೆ. ಯಾರಿಗೂ ಹಂಗೆ ಯಾರಾದ್ರೂ ದೇವರ ಅನೇಕ ಸರಿ ವಾಗ್ದಾನಗಳು ಸಿಕ್ಕಿ ನನಗೆ ನಡೀಲಿಕ್ಕೆ ಕಾರಣ ಬೇರೆ ನಾನು ಹೊಡೆದಾಕ್ಬಿಟ್ಟೆ. ಆದ್ರೆ ಈ ಸತಿ ನನಗೆ ಚೆನ್ನಾಗಿ ಗೊತ್ತು. 2026 ನಾನು ತಿರ್ಗಾ ಬರ್ತೇನೆ, ತಿರ್ಗಾ ನಿನ್ನ ಸನ್ನಿಧಾನದಲ್ಲಿ ನಿಲ್ತೇನೆ, ತಿರ್ಗಾ ಕಾಯ್ತೇನೆ, ತಿರ್ಗಾ ಪ್ರಾರ್ಥನೆ ಮಾಡ್ತೇನೆ. ನನಗೆ ಚೆನ್ನಾಗಿ ಗೊತ್ತು ನನ್ನ ವಾಗ್ದಾನಗಳಲ್ಲಿ ನೆರವೇರಿಸ್ತೇನೆ. ನಾನು ಕೂಡ ಎದ್ದು ನಿಂತ್ಕೊಂಡಿದ್ದೇನೆ. ಅನೇಕ ಸರಿ ನಾನು ಕೂಡ ಅಂದಿದ್ದೆ ದೇವರೇ ಸಾಕಾಯ್ತು. ಆದ್ರೆ ದೇವರು ಇವತ್ತು ಹೇಳಿದ್ದಾರೆ ಇಲ್ಲ, ಸಾಕಾಯ್ತು ಅಂತ ಹೇಳಿದ ನಿನ್ನ ನೋಡಿದ್ದೇನೆ, ಇಲ್ಲ ನನಗಿನ್ನೂ ಅನೇಕ ಕ್ರಿಯೆಗಳು ಮಾಡಲಿಕ್ಕೆ. ಹಂಗೆ ಯಾರಾದ್ರೂ ಇದ್ರೆ ನಿಂತ್ಕೋಬಹುದು. ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ರಾತ್ರಿ ತಿರ್ಗಾ ದೇವರಿನ ಜೀವಿತದಲ್ಲಿ ಮಾಡ್ಲಿಕ್ಕೆ ಹೋಗ್ತಿದ್ದಾನೆ. ಹಂಗೆ ಯಾರಾದ್ರೂ ಬೇಕಿದ್ರೆ ನಾನು ತಿರ್ಗಾ ಅದ್ಭುತ, ತಿರ್ಗಾ ಪ್ರಾರ್ಥನೆ ಜೀವನವನ್ನು ತಗೋವ. ಗಿವ್ ಮೀ ಬ್ಯಾಕ್ ಮೈ ಪ್ರೇಯರ್ ಲೈಫ್. ಮತ್ತೊಮ್ಮೆ ನನಗೆ ಆ ಪ್ರಾರ್ಥನೆ ಜೀವನವನ್ನು ನನ್ನ ತೆಗೆದುಕೊಂಡು ಗಿವ್ ಮೀ ಬ್ಯಾಕ್ ಮೈ ಸ್ಪಿರಿಚುವಲ್ ಲೈಫ್. ನನ್ನ ಆತ್ಮೀಕ ಜೀವನ ಮತ್ತೊಮ್ಮೆ ನನಗೆ ಹಿಂತಿರುಗಿಸಿಕೊಡು. I want to come closer to you. ನಾನು ನಿಮ್ಮ ಹತ್ತಿರಕ್ಕೆ ನನ್ನ ಬರಲು ಬಯಸುತ್ತಿದ್ದೇನೆ. ಯಾರಾದ್ರೂ ಇದ್ರೆ ಇನ್ನೂ ಸಮಯ ಇದೆ ನಿಮಗೋಸ್ಕರ. I want to come closer to you. ನಿಮಗೆ ಹತ್ತಿರವನ್ನು ನಾನು ಬರಲು ಬಯಸುತ್ತಿದ್ದೇನೆ. I want to come closer to you. ನಿಮ್ಮ ಹತ್ತಿರ ಬರಲು I ಬಯಸುತ್ತಿದ್ದೇನೆ. want to come closer to you. ನಿಮ್ಮ ಹತ್ತಿರ ಬರಲು ಬಯಸುತ್ತಿದ್ದೇನೆ. 2025 there were some obstacles in my life. 2025 ವರ್ಷದಲ್ಲಿ ಒಂದು ಅನೇಕ ತಡೆಗಳು ನಮ್ಮ ಜೀವನಗಳಲ್ಲಿ ಇತ್ತು. There were many obstacles in my life. ಅನೇಕ ತಡೆಗಳು ನಮ್ಮ ಜೀವನದಲ್ಲಿ ಇತ್ತು. But right now ಆದರೆ ಈ ಒಂದು ಕ್ಷಣದಲ್ಲಿ I want to come back. ನಾನು ಹಿಂತಿರುಗಿ ಬರಲು ಬಯಸುತ್ತೇನೆ. I'm coming back. ಬಂದಿದ್ದೇನೆ. I'm coming back. ನಾನು ಹಿಂತಿರುಗಿ ಬರ್ತಾ ಇದ್ದೇನೆ. Use me. ನನ್ನನ್ನು ಉಪಯೋಗಿಸಿಕೊಳ್ಳಿ. ಯೇಸುವೇ ಯೇಸುವೇ ನನ್ನ ಯೇಸುವೇ ನನ್ನ ಪ್ರಿಯವೇ ಸುಂದರವೇ ಅತಿಶಯವೇ ಮಹೋನ್ನತವೇ ನನ್ನ ಪ್ರಿಯವೇ 10,000 ನೀನೇ
ಯಾರಾದರೂ ನಿಂತಿದ್ರೆ ಎಲ್ಲರಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ. In the name of Jesus, ಕರ್ತನ ನಾಮದಲ್ಲಿ bless them. ಅವರನ್ನು ಆಶೀರ್ವದಿಸಿರಿ. Today's word is for them. ಈ ವಾಕ್ಯವು, ಇವತ್ತಿನ ವಾಕ್ಯವು ಅವರಿಗಾಗಿ. Bring them back. ಅವರನ್ನು ಹಿಂತಿರುಗಿ ಕರೆದುಕೊಂಡು ಬನ್ನಿ. Give the things what they have lost, give it back. ಅವರು ಕಳೆದುಕೊಂಡಿರುವ ಎಲ್ಲ ವಸ್ತುಗಳನ್ನು ಅವರಿಗೆ ಹಿಂತಿರುಗಿಸಿಕೊಡಿ. Bless them again. ಅವರನ್ನು ಮತ್ತೊಮ್ಮೆ ಆಶೀರ್ವದಿಸಿ. Do it again. ಮತ್ತೊಮ್ಮೆ ಅವರಿಗೆ ಕಾರ್ಯಗಳನ್ನು ಮಾಡಿ Bless them. ಆಶೀರ್ವದಿಸಿರಿ. ಹೇಳ್ತಾ ತಂದೆ. Thank you. You can all have your seats. You can all sit down. Thank you so much, church. ಸಭೆಯೇ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. Thank you so much, church, for inviting me. ನನ್ನನ್ನು ಕರೆದಿದ್ದಕ್ಕೆ ನಿಮಗೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. It's a great blessing to me. ನನಗೆ ಒಂದು ದೊಡ್ಡ ಆಶೀರ್ವಾದವಾಗಿದೆ ಇದು. I believe I'm going to come back again. ನಾನು ನಂಬುತ್ತೇನೆ, ನಾನು ಮತ್ತೊಮ್ಮೆ ಹಿಂತಿರುಗಿ ಬರುತ್ತೇನೆ ಅಂತೇಳಿ. 11 is the bus. 11:15 is the bus. If I want, I can pray for you all. But give me another chance. I'm going to come back again. ನಾನು ಮತ್ತೊಮ್ಮೆ ಬರಲಿದ್ದೇನೆ. I don't want you to tell your names. Don't want you to tell anything. Wait on the God. ನಿಮ್ಮ ಹೆಸರು ನನಗೆ ಹೇಳಬೇಡಿ, ನಿಮ್ಮ ಕಥೆಗೆ ನನಗೆ ಹೇಳಬೇಡಿ. ಆದರೆ ನಾನು ಮತ್ತೊಮ್ಮೆ ಬರುವವರೆಗೂ ನೀವು ಕಾಯ್ದುಕೊಳ್ಳಿ. Let God speak to you. ನೀವು ಕಾಯಿರಿ, ಕರ್ತನು ನಿಮಗಾಗಿ ಮಾತನಾಡಿ. You don't tell it to God. ನೀವು ಕರ್ತನಿಗೆ ಹೇಳುವುದು You ಬೇಡ. don't tell it to prophet. ನೀವು ಪ್ರವಾದಿಗೆ ಹೇಳುವಂತದ್ದು ಬೇಡ. Let God say and prophet speak to you. ಕರ್ತನು ಹೇಳಿ ಪ್ರವಾದಿ ಮಾತನಾಡಲಿ. I'm going to come again. ನಾನು ಮತ್ತೊಮ್ಮೆ ಬರಲಿದ್ದೇನೆ. We plan 2 days. ನಾವು 2 ದಿವಸ ನಾವು ಯೋಚನೆ ಮಾಡೋಣ. That time I will pray for you. ಆ ಒಂದು ಕಾಲದಲ್ಲಿ ನಿಮಗೆ ಪ್ರಾರ್ಥಿಸುತ್ತೇನೆ. I pray for you. ನಿಮಗಾಗಿ ಪ್ರಾರ್ಥಿಸುತ್ತೇನೆ. But for now, ಆದರೆ ಈ ಒಂದು ಸಮಯಕ್ಕೆ I greet you all in the precious name of Jesus Christ. ಕರ್ತನ ನಾಮದಲ್ಲಿ ನಿಮ್ಮ ಎಲ್ಲರೂ ನಾನು ಕೃಪೆಗೊಳ್ಳುತ್ತೇನೆ. He will do it again. ಆತನು ಮತ್ತೊಮ್ಮೆ ಮಾಡುತ್ತಾನೆ. Overnight miracle. ಒಮ್ಮೆ ರಾತ್ರಿಯಲ್ಲಿ ಅದ್ಭುತವು. God bless you, church. Thank you so much, pastor and family. Thank you so much. ಸೇವಕರು ಅವರ ಕುಟುಂಬಕ್ಕೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. We all love you. Pray for our family. Pray for my family. Pray for my family means my father, mother, my sister. I'm not pastor wrote in the ticket. I'm 25 years old. ಸೇವಕರು ನನಗೆ 25 ವರ್ಷ ಅಂತ ಹೇಳಿ ಟಿಕೆಟ್ ಅನ್ನು ಬುಕ್ ಮಾಡಿದ್ದಾರೆ. Where do I look like 25? ನಾನು 25 ಅಂತ ನಾನು ಹೇಗೆ ಕಾಣಿಸುತ್ತೇನೆ ಅಂತ ಕೇಳಿದ್ರು. I'm just 20 years old. ನಾನು 20 ವಯಸ್ಸಿನವನಾಗಿದ್ದೇನೆ. Pray for the ministry. ನನ್ನ ಸೇವೆಗಾಗಿ ಪ್ರಾರ್ಥಿಸಿರಿ. Your prayers will bless me. My prayers will bless you. Let's pray for each other. Let's keep on going forward. May